ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ, ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಶ್ರೀಕೃಷ್ಣನ ಸನ್ನಿಧಿಗೆ ವಂದಿಸಿ ನಿರಂತರವಾಗಿ ಆ ಭಗವಂತನನ್ನ ಈ ನೆಲದಲ್ಲಿ ಪೂಜಿಸುವ ಕೈಂಕರ್ಯ ಮಾಡ್ತಾ ಇರುವ ಯೋಗೇಂದ್ರ ಭಟ್ಟರನ್ನ ಭಗವಂತನ ಸಾನ್ನಿಧ್ಯದ ಅನುಭವವನ್ನ ನಮಗೂ ಅನುಗ್ರಹಿಸಿ ಅಂತ ಪ್ರಾರ್ಥಿಸಿ ಅವರನ್ನು ವಂದಿಸ್ತಾ, ನೆರೆದಿರುವ ಎಲ್ಲ ಹಿರಿಕಿರಿಯರ ಪದ ತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಇದು ಅಪ್ಪ ನಿಂತ ನೆಲ. ಅಪ್ಪನನ್ನ ನೆನೆದ, ನಂಬಿದ, ಒಡನಾಡಿದ ಅನೇಕ ಜೀವರು ಇಲ್ಲಿ ನನ್ನ ಮುಂದೆ ಕುಳಿತಿದ್ದೀರಿ. ಬಹಳ ಕಷ್ಟದ ಸಂದರ್ಭ. ಕಷ್ಟ ಯಾಕೆ ಅಂದ್ರೆ, ಅಪ್ಪನ ಮೂಲಕವಾಗಿ ನನ್ನನ್ನು ನೆನೆಯುವುದು ಕೃತಾರ್ಥ ಭಾವವಾದರೂ ಅಪ್ಪನ ನಿರೀಕ್ಷೆಗಳನ್ನು ನನ್ನಲ್ಲಿ ನೀವು ಏನಾದರೂ ಭಾವಿಸಿ ಅದನ್ನೇ ಕಾದರೆ ನಾನು ನಿರಾಶೆ ಉಂಟು ಮಾಡ್ತೀನ ಏನ ಅನ್ನುವ ಜವಾಬ್ದಾರಿಯ ಒಂದು ಹೊಣೆ. ಜೊತೆಗೇನೆ ಅಪ್ಪನಲ್ಲದೆ ಈ ಕೆಲಸವನ್ನು ನಡೆಸುವವರು ಯಾರು, ಏನಾದರೂ ಆದರೆ ಅದೆಲ್ಲದರ ಆ ನೇತೃತ್ವ ಅವರಿಗೆ ಅನ್ನುವ ಒಳಗೊಂದು ಸಂಪೂರ್ಣ ಪ್ರಾಮಾಣಿಕ ಸಮರ್ಪಣೆ. ಈ ಎರಡರ ನಡುವೆ ನಾನು ನಿಂತಿದ್ದೇನೆ. ನಿಮ್ಮ ಇಷ್ಟು ಜನರ ಸ್ಪಂದನಗಳಿಗೆ ನಾನು ಮೊದಲು ಪ್ರಾಮಾಣಿಕವಾಗಿ ವಂದಿಸ್ತೇನೆ. ಯಾಕೆಂದ್ರೆ ಈ ಕಾಲಘಟ್ಟದಲ್ಲಿ ಹೊತ್ತು ರಾತ್ರಿ 8 ಆದಾಗ ಬೇರೆ ಬೇರೆ ಕೆಲಸಗಳ ನಡುವೆ ಇದ್ದವರೆಲ್ಲ ಬರ್ತಿರಲ್ಲ, ಅದು ಈ ಅಧ್ಯಾತ್ಮ ಪಥಕ್ಕೆ ಬಹಳ ದೊಡ್ಡ ಒಂದು ಪೂಜೆ ಅಂತ ನನ್ನ ನಂಬಿಕೆ. ಇನ್ನು ಇವತ್ತಿನ ವಿಷಯ ಅನೇಕರು ಭಾವಿಸಿರ್ಲಿಕ್ಕೆ ಸಾಕು, ಭಗವದ್ಗೀತೆ ಮತ್ತು ಅರ್ಜುನ ಅಂದಾಗ ಅದು ಭಗವದ್ಗೀತೆಯ ಬಗ್ಗೆ ನಾನು ಮಾತಾಡಬಹುದು ಅಂತ. ಭಗವದ್ಗೀತೆಯ ಬಗ್ಗೆ ಮಾತನಾಡುವುದಾದ್ರೆ ಭಗವದ್ಗೀತೆ ಅಂತಲೇ ಹೆಸರು ಕೊಟ್ರೆ ಸಾಕಿತ್ತೋ ಏನು? ಭಗವದ್ಗೀತೆ ಅಂತ ಹೆಸರು ಕೊಟ್ರೆ ಅರ್ಜುನ ಬರೋದಿಲ್ವಾ, ಕೃಷ್ಣನ ಹೆಸರು ಬರುತ್ತಲ್ವಾ, ಮತ್ಯಾಕ್ ಪ್ರತ್ಯೇಕ ಅಂತಲೂ ನೀವು ಭಾವಿಸಬಹುದು. ಅದೇ ಇವತ್ತಿನ ನಾನು ಯೋಚನೆ ಮಾಡ್ತಾ ಇರುವ ಭಿನ್ನ ಮಾರ್ಗ ಅಂತ ಭಾವಿಸ್ತೇನೆ. ನಾನು ಒಂದು ಪ್ರವೇಶಿಕೆಯನ್ನು ಮಾತ್ರ ಇವತ್ತು ಮಾಡೋದಕ್ಕೆ ಸಾಧ್ಯ. ಯಾಕೆಂದ್ರೆ ಭಗವದ್ಗೀತೆಯನ್ನ ಈಗ ಇರುವ 40 ನಿಮಿಷಗಳಲ್ಲೋ 45 ನಿಮಿಷಗಳಲ್ಲೋ ಹೇಳಬಹುದು, ಹೇಳಬಾರದು ಅಂತಲ್ಲ. ಆ ಸಂಕ್ಷಿಪ್ತ ಮಾಡಿ ಭಗವದ್ಗೀತೆಯ ರಸದೌತಣ ಕೊಡುವ ಪೂರ್ವದಲ್ಲಿ ಅರ್ಜುನ ಅನ್ನುವ ಒಬ್ಬ ವ್ಯಕ್ತಿ ಇದ್ದನಲ್ಲ, ಅವನ ಒಳಗೆ ಏನೋ ಒಂದು ಕೋಲಾಹಲ ಉಂಟಾಯಿತಲ್ಲ, ಅದನ್ನು ಹೆಚ್ಚು ಆಳವಾಗಿ ನೋಡಿದರೆ ಭಗವದ್ಗೀತೆಯನ್ನ ತಿಳಿಯುವುದಕ್ಕೆ ಅದು ಹೆಚ್ಚು ಪೂರಕ ಆಗಬಹುದು ಅನ್ನುವ ಕಾರಣಕ್ಕಾಗಿ ನಾನು ಅರ್ಜುನನ ಕಡೆಗೆ ಹೆಚ್ಚು ಕೇಂದ್ರಿತವಾಗ್ತೇನೆ. ಅರ್ಜುನ ಯಾಕೆ ಭಗವದ್ಗೀತೆಯ ದೃಷ್ಟಿಯಿಂದ ನಮಗೆ ಪ್ರಮುಖನಾಗಿ, ನಾನು ಅದನ್ನು ಪೂರ್ವದ ಯುದ್ಧದ ಸಂದರ್ಭಗಳನ್ನು ಅಥವಾ ಪೂರ್ವದ ನಂತರದ ಯುದ್ಧದ ಸಂದರ್ಭವನ್ನು, ಅರ್ಜುನ ಮಾಡಿದ ಬೇರೆ ಬೇರೆ ತಪಸ್ಸುಗಳನ್ನು, ಅವನು ಕಳೆದ ವನವಾಸದ ಅನೇಕ ಅನುಭವಗಳನ್ನು, ಅವನು ತೀರ್ಥಯಾತ್ರೆ ಮಾಡಿದ ಅವನ ಆ ದಿನಗಳ, ಇವು ಯಾವುಗಳನ್ನು ಉಲ್ಲೇಖಿಸುವುದಿಲ್ಲ. ಆದ್ರೆ ಇವೆಲ್ಲವೂ ನಮ್ಮ ತಲೆಯಲ್ಲಿ ನೆನಪಿದ್ದರೆ ಈ ಭಗವದ್ಗೀತೆಯನ್ನ ಪ್ರವೇಶಿಸಿದ ಅರ್ಜುನ ಯಾಕೆ ಭಿನ್ನ ಅನ್ನುವುದು ನಾನು ನೋಡುವುದಕ್ಕೆ ಪ್ರಯತ್ನ ಪಡುವ ಒಂದು ಸಣ್ಣ ಸಾಹಸ.
ನಮ್ಮ ಅಪ್ಪ ಬಹಳ ಬಾರಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದೊಂದು ಸೈಕೋಥೆರಪಿ, ಇದೊಂದು ಮಾನಸಿಕವಾದ ವೈದ್ಯಕೀಯ ಚಿಕಿತ್ಸೆ ಮಾಡಬಹುದಾದ ಪರಿಣಾಮವನ್ನ ಶ್ರೀಕೃಷ್ಣ ಈ ಭಗವದ್ಗೀತೆಯ ಮೂಲಕ ಮಾಡಿದ ಅನ್ನುವುದನ್ನೆಲ್ಲ ಹೇಳಿದ್ದಾರೆ. ಬಹುಶಃ ಅಪ್ಪನ ಧಾಟಿಯೇ, ಆದರೂ ಸ್ವಲ್ಪ ನಾನು ಆ ಧಾಟಿಯಲ್ಲಿ ನನ್ನದೇ ಒಂದು ಸಣ್ಣ ಡಿವಿಯೇಷನ್ ಅನ್ನು ಕೂಡ ತಗೊಳ್ತಿರಬಹುದು. ಇದು ಅಪ್ಪ ಕೊಟ್ಟ ಸ್ವಾತಂತ್ರ್ಯವೂ ಹೌದು, ಜಗತ್ತು ನೋಡುವ ಬೆಳವಣಿಗೆಯ ದೃಷ್ಟಿಯಿಂದಲೂ ಕೂಡ ಅದು ಆ ಥರದ ಒಂದು ಸಂವೇದನೆ ಅಂತ ನನ್ನ ನಂಬಿಕೆ. ಅರ್ಜುನ ಯಾಕೆ ಈ ಭಗವದ್ಗೀತೆಯನ್ನ ಕೇಳುವ ಒಂದು ಅವಸ್ಥೆಗೆ ಬಂದ? ಕೇಳಬೇಕಾದರೆ ಅದಕ್ಕೆ ಪೂರ್ವದಲ್ಲಿದ್ದ ಅರ್ಜುನ ಎಂಥವ? ಬನ್ನಂಜಿ ಗೋವಿಂದಾಚಾರ್ಯರ ಮಗಳು, ಅವಳು ಹೀಗೆ ಮಾತನಾಡುವುದಾ ಅಂತ ನೀವು ಭಾವಿಸಬಹುದಾದ ಭಯ ನನ್ನ ಒಳಗೆ ಒಮ್ಮೆ ದಾಳಿ ಇಟ್ಟರೆ, ಅಲುಗಿ ನಾನು ಒಮ್ಮೆ ಕೊಂಬೆ ಮುರಿದ ಗಿಡವಾಗಿ ಬಿದ್ದರೆ ಆಗ ಎಬ್ಬಿಸಬೇಕು ಯಾರು? ಹಾಗಾದರೆ ನಮ್ಮ ತಲೆಯ ಮೇಲೆ ಇರುವ ನಮ್ಮ ಪೂರ್ವದ ನಾವು ಕಟ್ಟಿಕೊಂಡು ಬಂದ ಗರಿ ಬುಕ್ಕಗಳು, ನಾನು ಅನ್ನುವ ನನ್ನ ಇಮೇಜ್ ಕಾನ್ಶಿಯಸ್ನೆಸ್, ನಾನೇ ನಾನು ಅನ್ನುವ ಅಹಂಕಾರ, ಅದು ಪಾಶುಪತಾಸ್ತ್ರವನ್ನ ಹಿಡಿದಾಗ ಇರಬಹುದು. ಇಂದ್ರನ ಲೋಕಕ್ಕೆ ಹೋಗಿ ಇಂದ್ರ ಸಿಂಹಾಸನದಲ್ಲಿ ಕೂತು ಅರ್ಜುನನನ್ನ ತನ್ನ ಮಗ ಅಂತ ಇಂದ್ರ ಸಂಬೋಧಿಸಿದಾಗ ಲೋಮಶರು ಅವನನ್ನು ಯಾಕೆ ಅಲ್ಲಿ ಕೂಡಿಸಿದ್ದಿ ಅಂತ ಕೇಳುವುದಕ್ಕೆ ಉತ್ತರ ಕೊಡುವ ರೂಪದಲ್ಲಿ ನನ್ನ ಮಗ ಅಂದಾಗ ಅರ್ಜುನನಿಗೆ ಆದಂತಹ ಒಂದು ಸಂತೋಷ ಇರಬಹುದು. ಥ್ರೂಔಟ್ ತನ್ನ ಜರ್ನಿಯಲ್ಲಿ ತಾನು ಕಟ್ಟಿಕೊಂಡು ಬಂದ ಬಹಳ ಮುಖ್ಯವಾದ ಒಂದು ಗುಣ ಸತ್ಯ ಮತ್ತು ಪ್ರಾಮಾಣಿಕತೆ. ಅರ್ಜುನನಲ್ಲಿ ನಿರಂತರ ಸತ್ಯವಿತ್ತು ಅಂತ ಕೃಷ್ಣ ಪದೇ ಪದೇ ಹೇಳ್ತಾನೆ. ನಿನಗೆ ಭಯ ಬೇಡ, ನೀನು ಯಾವತ್ತು ಸತ್ಯಗಳನ್ನು ಹೇಳುತ್ತಾ ಬಂದವ, ಸತ್ಯವನ್ನು ಹೇಳುತ್ತಾ ಬಂದವನಿಗೆ ಭಯವಿಲ್ಲ ಅಂತ. ಸತ್ಯ ಒಂದನ್ನೇ ನಡೆದವನನ್ನ ಅವನು ಎಂತ ಭೀತನಾದ ಸ್ಥಿತಿಯಲ್ಲಿದ್ರೂ ಕೂಡ ಸತ್ಯಕ್ಕೆ ಕಾರಣೀಭೂತವಾದ ಭಗವತ್ ತತ್ವ ಕಾಯ್ತದೆ ಅನ್ನುವುದನ್ನ ಭಗವದ್ಗೀತೆ ಮತ್ತು ಸಾಕ್ಷಾತ್ ಅರ್ಜುನ ನಮಗೆ ಪ್ರಸ್ತುತಪಡಿಸಿ ಹೋದಂತಹ ಘಟನೆ. ಇಂಥ ಅರ್ಜುನ ತನ್ನ ಪೂರ್ವ ಚರಿತ್ರೆಯ ದೃಷ್ಟಿಯಿಂದ ಸಾಕ್ಷಾತ್ ಊರ್ವಶಿಯಂತಹ ಸುರಸುಂದರಿ ಬಂದು ಬಾ ಅಂತ ಒಂದು ಮಂಚಕ್ಕೆ ಕರೆದರೆ ನೀನು ನನ್ನ ತಾಯಿ ಅಂತ ನಮಸ್ಕರಿಸಿದ ಮಹಾ ಬ್ರಹ್ಮಚರ್ಯದ ಒಂದು ಕುರುಹು ಕೂಡ ಉಳ್ಳವನು. ಇಂಥ ಎಲ್ಲ ವಿಶೇಷ ಲಕ್ಷಣಗಳುಳ್ಳ, ನೀವು ಥ್ರೂಔಟ್ ಗಮನಿಸಿದ್ರೆ ಅರ್ಜುನನ ಮಾತುಗಳು ಎಷ್ಟೋ ಬಾರಿ ಪಂಚಪಾಂಡವರ ಸಂದರ್ಭದಲ್ಲಿ ಯುಧಿಷ್ಠಿರ ಪ್ರಮುಖವಾಗಿ ಪರಿಗಣಿಸುವ ಮಾತುಗಳು. ಸಂವೇದನೆಯ ದೃಷ್ಟಿಯಿಂದ 5 ಜನ ಭಿನ್ನ ಅಭಿಪ್ರಾಯ ಹೊರಟಾಗ ಆ 5ರಲ್ಲಿ ಅರ್ಜುನನ ಅಭಿಪ್ರಾಯಕ್ಕೆ ಪ್ರಾಧಾನ್ಯ ಕೊಟ್ಟು ಇವನ ಮಾತು ನನಗೆ ಹೆಚ್ಚು ಉಪಯುಕ್ತ ಅನ್ನಿಸ್ತದೆ ಅನ್ನುವವರೆಗೆ ತನ್ನ ಸಾಕ್ಷಾತ್ ತಮ್ಮನಿದ್ದರೂ ಕೂಡ ಅವನ ಮಾತುಗಳನ್ನು ಯುಧಿಷ್ಠಿರ ನಡೆದ ಎಷ್ಟೋ ಘಟನೆಗಳು ನಮಗೆ ಕಾಣ್ತವೆ. ಇಂಥ ಇದು ಮಾತ್ರ ಅಲ್ಲ, ಸಾಕ್ಷಾತ್ ಶಿವನ ಜೊತೆಗೆ ಅಥವಾ ಅದರ ಪೂರ್ವದಲ್ಲಿ ಅವನು ಕೃಷ್ಣನ ಜೊತೆಗಿದ್ದ ಒಡನಾಟದ ದೃಷ್ಟಿಯಿಂದ ಯಾವ ಸಂದರ್ಭಗಳಲ್ಲೂ ಕೂಡ ಅರ್ಜುನ ಒಂದು ರೋಲ್ ಮಾಡೆಲ್ ಪಾಂಡವರಲ್ಲಿ. ಅವನ ಹಾಗೆ ಇನ್ನೊಬ್ಬರಿಲ್ಲ ಅನ್ನುವಷ್ಟು ಯುಧಿಷ್ಠಿರನಿಗೆ ಖಚಿತ ನಂಬಿಕೆ. ಸೋಲಿಸಿದರೆ ಅರ್ಜುನನನ್ನು ಸೋಲಿಸಬೇಕು, ಭೀಮನನ್ನು ಗೆಲ್ಲಬೇಕು ಅನ್ನುವುದು ಪಕ್ಕಾ ಬಾಲ್ಯದಿಂದ ಗೊತ್ತಿದ್ದದ್ದು ದುರ್ಯೋಧನನಿಗೆ. ಹೀಗೆಲ್ಲ ಬಲಶಾಲಿಯಾದ ಅನೇಕ ಅಂತಃಸತ್ವಗಳನ್ನುಳ್ಳ ಸಾಕ್ಷಾತ್ ಸುಭದ್ರೆಯನ್ನ ಕೃಷ್ಣನ ಅನುಮತಿಯ ಮೇರೆಗೆ ಮದುವೆಯಾದ ಒಬ್ಬ ಅರ್ಜುನ ಬಹಳ ದೊಡ್ಡ ಬದುಕಿನ ತೀರ್ಮಾನದ ಘಟ್ಟ. ಇಷ್ಟರವರೆಗಾದದ್ದೆಲ್ಲ ವೈಯಕ್ತಿಕ ಸಾಧನೆಗಳು. ಯುದ್ಧ ಸಂದರ್ಭ, ವಾಸ್ತವಿಕ ಕುರುಕ್ಷೇತ್ರದ ಯುದ್ಧ ಸಂದರ್ಭ ಅದು ಪ್ರಾಥಮಿಕ ಘಟ್ಟವಲ್ಲ, ಇನ್ನು ಆತ್ಯಂತಿಕ ಘಟ್ಟ. ಇದು ಕೇವಲ ಅರ್ಜುನನ ನಿರ್ಣಯಾತ್ಮಕವಾದ ಜಯ ವಿಜಯದ ಘಟ್ಟವಲ್ಲ. ಜಗತ್ತು ಸಂಪೂರ್ಣವಾಗಿ ಸಾಕ್ಷಾತ್ ಕೃಷ್ಣನ ಸಾರಥ್ಯದಲ್ಲಿ ಯಾರು ಗೆಲ್ತಾರೆ ಅನ್ನುವುದನ್ನ ಕಣ್ಣಿಟ್ಟು ಕಾಯ್ತಾ ಇರುವ ಕ್ಷಣ ಮತ್ತು ಹೊತ್ತು. ಈಗ ಸೋತರೆ ಅದು ಅರ್ಜುನನ ಸೋಲಲ್ಲ. ಇಷ್ಟರವರೆಗೆ ಅವನು ಸೋತಿದ್ದರೆ ಅದು ವೈಯಕ್ತಿಕವಾಗ್ತಿತ್ತು. ಈ ಕ್ಷಣದಲ್ಲಿ ಸೋತರೆ ಅದು ಇಡೀ ಕುಲದ, ಇಡೀ ಪಂಚ ಪಾಂಡವರ ಮತ್ತು ಅವರನ್ನು ನಂಬಿದ ಎಲ್ಲ ಅಕ್ಷೋಹಿಣಿ 7 ಅಕ್ಷೋಹಿಣಿ ಸೇನೆಯ ಅಷ್ಟು ಜನರ ಸೋಲು. ಸಾಕ್ಷಾತ್ ಸಾರಥ್ಯಕ್ಕೆ ನಿಂತ ಕೃಷ್ಣನ ಸೋಲು. ಅಂಥ ಹೊತ್ತಿನಲ್ಲಿ ಒಬ್ಬ ಕೃಷ್ಣನ ಮುಂದೆ
ಅಥವಾ ಕೃಷ್ಣನನ್ನು ಮುಂದಿಟ್ಟುಕೊಂಡು ನಿಂತ ಅರ್ಜುನ ಯುದ್ಧ ಮಾಡೋದಕ್ಕಾಗೋದಿಲ್ಲ. ನನ್ನ ಕೈಯಲ್ಲಿದ್ದ ಗಾಂಡೀವಂ ಸಂಸತೆ ಹಸ್ತಾತ್ ಮುಖಂಚ ಪರಿಶುಷ್ಯತಿ ರೋಮಹರ್ಷಶ್ಚ ಜಾಯತೆ ಮುಂತಾದ ಗುಣಗಳನ್ನ, ದೈಹಿಕ ಪ್ರತಿಕ್ರಿಯೆಗಳನ್ನು ಹೇಳ್ತಾ ನಾನು ಯುದ್ಧ ಮಾಡಲಾರೆ, ಭೀತನಾಗಿದ್ದೇನೆ ಅಂತ ಹೇಳ್ತಾನಲ್ಲ, ಇದು ಯಾವ ಭೀತಿ? ಅನೇಕ ಜನ ಬಹಳ ದೊಡ್ಡ ಯುದ್ಧಕ್ಕೆ ಎದುರಾದ ಒಬ್ಬ ವ್ಯಕ್ತಿ ಕೊನೆಯ ಸಂದರ್ಭದಲ್ಲಿ ಇನ್ನು ಅನಿವಾರ್ಯ ಇವನು ಅನ್ನುವ ಹೊತ್ತಿಗೆ ಕೈ ಚೆಲ್ಲುವ ಈ ಗುಣವನ್ನ ನಪುಂಸಕತ್ವ ಅಂತ ಜರೆದ ವಿದ್ವಾಂಸರಿದ್ದಾರೆ. ಇನ್ನು ಕೆಲವರು ಶ್ರೀಕೃಷ್ಣನ ಸಾರಥ್ಯದಲ್ಲಿದ್ದ ಅರ್ಜುನ ಹೇಳಿ ಅಂದಿದ್ದಾರೆ. ಸಾಕ್ಷಾತ್ ಶ್ರೀಕೃಷ್ಣನಿಗೆ ಅಂತ ಅಭಿಪ್ರಾಯ ಇತ್ತು ಅಂತ ಬೇರೆ ಬೇರೆ ಉದಾಹರಣೆಗಳ ಸಹಿತ ಕೊಡ್ತಾರೆ. ಅರ್ಜುನ ಹೇಳಿ ಹೌದಾ? ಅವನು ನಪುಂಸಕನ? ಅವನು ಆ ಕ್ಷಣಕ್ಕೆ ಮಾಡಿದ್ದು ಒಬ್ಬ ಯೋಧ ಕೈ ಚೆಲ್ಲುವಂತಹ ಅಸಹಾಯ ಸ್ಥಿತಿಯ, ಅದು ದೈಹಿಕ ಸಾಮರ್ಥ್ಯವನ್ನ ಧಿಕ್ಕರಿಸಿದ ಅವನ ಹೇಳಿತನ ಮಾತ್ರವಾ? ಅದಕ್ಕೆ ಬೇರೆ ಕಾರಣಗಳಿವೆಯಾ ಅನ್ನುವುದನ್ನ ಕೂಲಂಕಷವಾಗಿ ನೋಡಿದಾಗ ಅದು ನಮಗೆ ತೆರೆದುಕೊಳ್ಳುವ ರೀತಿ ಬಹುಶಃ ನಾವು ಸ್ವಲ್ಪ ಆಂತರಂಗಿಕ ಜೀವ ಜಗತ್ತಿಗೆ ಬಂದರೆ ಅದು ದೈಹಿಕ ಜಗತ್ತಲ್ಲದ ಜೀವ ಜಗತ್ತಿನಲ್ಲಿ ನಡೆಯುವ ಕೋಲಾಹಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮಲ್ಲಿ ಅನೇಕರಿದ್ದೇವೆ. ನಾವೊಂದು ಸಾಮಾನ್ಯವಾದ ತಿಳಿವಳಿಕೆ ನಮಗೆ, ಪ್ರಾಣಿಗಳಿಗೆ ಮನುಷ್ಯನಿಂದ ಭಯ ಅಂತ. ಮನುಷ್ಯ ಪ್ರಾಣಿಗಳಿಗೆ ಭಯಪಡುವ ಒಂದು ಭಾಗ ಇದೆ, ಆದರೆ ನಾವು ಕಂಪೇರ್ ಮಾಡಿದ್ರೆ ಪ್ರಾಣಿಗಳು ನಮ್ಮ ಮುಂದಾದಾಗ ನಾವು ಸೇಫು, ಅವುಗಳು ವೀಕ್ ಅಂತ ನಾವು ಭಾವಿಸುವ, ನಮ್ಮ ಕೈಯಲ್ಲಿ ಶಸ್ತ್ರಾಯುಧ ಇದ್ದಾಗ. ಇನ್ನೊಂದು ಸ್ವಲ್ಪ ಮನುಷ್ಯರ ವಲಯಕ್ಕೆ ಬಂದ್ರೆ ಹೆಣ್ಣಿಗೆ ಗಂಡಿಗಿಂತ ಭಯ ಅಂತ ನಾವು ನಮ್ಮಷ್ಟಕ್ಕೆ ಮಾಡಿಕೊಂಡಿರುವ ವಿವರಣೆ. ಇನ್ನೂ ಸ್ವಲ್ಪ ಮನುಷ್ಯರ ಗಂಡಸರಲ್ಲಿ ಯೋಧರು ಧೀರರು, ಸಾಮಾನ್ಯ ಮನುಷ್ಯರಿಗೆ ಭಯ ಹೆಚ್ಚು ಅಂತ, ಈ ತರದ ಒಂದು ನಾವೇ ನೋಡುವ ಒಂದು ಶ್ರೇಣೀಕೃತ ವ್ಯವಸ್ಥೆಯ ಹಾಗೆ ಕಾಣುವ ಭಯದ ಬೇರೆ ಬೇರೆ ಹಂತಗಳನ್ನು ನಾವು ಗಮನಿಸ್ತೇವೆ. ನನಗೆ ವೈಯಕ್ತಿಕವಾಗಿ ಅನಿಸುವುದು, ಇದೆಲ್ಲ ನಾವು ಹೇಳುವುದು ಭೌತಿಕ ಸ್ಥಿತಿಗಳನ್ನು ಗಮನಿಸಿ. ಭೌತಿಕ ಸ್ಥಿತಿಗಳನ್ನು ನೋಡಿದಾಗ ಹೆಣ್ಣಿಗೆ ಗಂಡಿಗಿಂತ ಅಥವಾ ಗಂಡಿಗೆ ಧೀರನಿಗಿಂತ ಯೋಧನಿಗಿಂತ ಇದು ಸರಿ ಇರಬಹುದು, ಭೌತಿಕವಲ್ಲದ. ಯಾಕೆ ಅಂದ್ರೆ ಈ ಭಯದ ಎಕ್ಸ್ಪ್ಲನೇಷನ್ ಎಲ್ಲ ಒಂದು ರೆಸ್ಪಾನ್ಸ್ ಟು ಅ ಕಾಸ್ ನೋಡಿ ಹೇಳೋದು. ನಮ್ಮಲ್ಲಿ ಎಲ್ಲರಲ್ಲಿಯೂ ಭಯವಿದೆ. ಏನು ಭಯ ಅಂತ ನಮ್ಮನ್ನ ಕೇಳಿದ್ರೆ, ಹೌದು, ಅನೇಕರಿಗೆ ಹುಲಿ ಎದುರು ಬಂತು ಓಡೋಲಿಕ್ಕೆ ಶುರು ಮಾಡ್ತಾನೆ, ಹುಲಿ ಅಲ್ಲ ಸರ್ಪ ಬಂತು ಓಡೋದಿಕ್ಕೆ ಶುರು ಮಾಡ್ತಾನೆ, ಬಾಗಿಲು ಸರಿಯಾಗಿ ಬೋಲ್ಟ್ ಹಾಕ್ಲಿಲ್ಲದಿದ್ರೆ ಕಳ್ಳನ ಭಯವಿದೆ. ಇವೆಲ್ಲವೂ ಏನು ಅಂದ್ರೆ ದೇರ್ ಇಸ್ ಅ ಕಾಸ್ ಅಂಡ್ ದೇರ್ ಇಸ್ ಅ ಫಿಯರ್. ಒಂದು ಕ್ರಿಯೆ ಇದೆ, ಅದಕ್ಕೆ ಪ್ರತಿಕ್ರಿಯೆಯಾಗಿ ಭಯವಿದೆ. ಇದು ನಮಗೆ ಎಲ್ಲರಲ್ಲೂ ಇದೆ, ಯಾರಲ್ಲೂ ಇಲ್ಲ, ಪ್ರತಿಯೊಬ್ಬರಲ್ಲೂ ಇದೆ. ಮತ್ತು ದೈಹಿಕ ರಕ್ಷಣೆಗಾಗಿಯೇ ಆ ಭಯ ಇದೆ. ನಮ್ಮ ಕಣ್ಣು ಇಮಿಡಿಯೇಟ್ ಒಂದು ಖಾರವಾದದ್ದು ಬಂದ್ರೆ ಕಣ್ಣು ಮುಚ್ಚಿಕೊಳ್ತದೆ, ಅದು ಭಯಕ್ಕೆ ಪ್ರೊಟೆಕ್ಷನ್ ಕೊಡುವಂತಹ ದೈಹಿಕ ವ್ಯವಸ್ಥೆ. ಇದು ಫಿಸಿಯೋಲಾಜಿಕಲ್ಲಿ ಭಗವಂತ ಮಾಡಿರುವ ವ್ಯವಸ್ಥೆ. ಹಾಗೆಯೇ ಮನಸ್ಸು ಒಂದು ಭಯಕ್ಕೆ ಪ್ರತಿಕ್ರಿಯಿಸಿ ತಕ್ಷಣ ಓಡು, ರಕ್ಷಿಸಿಕೋ ಅನ್ನೋದು ಫಿಸಿಯೋಲಾಜಿಕಲ್ಲಿ ಕಾಸ್ಮಿಕ್ ವ್ಯವಸ್ಥೆ. ಅದು ನಿನ್ನನ್ನು ರಕ್ಷಿಸಿಕೋ, ಅದು ಬಹಳ ಕಾಮನ್ ಆದ ಒಂದು ಬಯಾಲಜಿಗೆ ಮತ್ತು ಫಿಸಿಯೋಲಾಜಿಗೆ ಸಂಬಂಧಪಟ್ಟ ಫಿಯರ್. ಇದು ಎಲ್ಲರಿಗೂ ಇರುವಂಥದ್ದು. ಇದೇ ಭಯವ ಅರ್ಜುನನ ಭಯ, ಇದೇ ಭಯವ ನಾವು ನೋಡುವ ಯೋಧರ ಭಯ. ಇದನ್ನು ಸ್ವಲ್ಪ ಅನಾಲಿಸಿಸ್ ಮಾಡಿದ್ರೆ ಒಬ್ಬ ಧೀರ ಅಂತ ತಿಳಿದ ಯೋಧ, ನಾವು ಉಳಿದವರ ಭಯ ಬಿಡೋಣ, ನಮ್ದೆಲ್ಲ ಕಾಸ್ ಇದು ಕೂಡ ಫಿಯರ್ ಇದೆ. ಒಬ್ಬ ಯುದ್ಧಕ್ಕೆ ಹೊರಡ್ತಾನೆ, ಎದುರಿನ ಪಕ್ಷ ಅದು ಯಾವುದೇ ದೇಶ ಇರಲಿ, ಅವನ ಸಿದ್ಧತೆ ಹೇಗೆ ಅಂದ್ರೆ ಎದುರಿನವ ಶತ್ರು, ಅವನನ್ನು ಕೊಲ್ಲಬೇಕು. ಈ ಕೊಲ್ಲಬೇಕು ಅಂತ ಹೊರಟವನಿಗೆ ಕೊಲ್ಲುವ ಹೊತ್ತಿಗೆ ಭಯವಿಲ್ಲ, ಒಪ್ತೇನೆ. ಅವನನ್ನು ಏಕಾಂತದಲ್ಲಿ ಕರೆದು ಕೇಳಿ, ಸಾವಿನ ಭಯ ಇಲ್ವಾ ಅಂತ. ಸಾವಿಗೆ ಸಿದ್ಧನಾಗಿ ಹೋಗ್ತಾನೆ ಹೊರತು ಸಾವಿನ ಭಯವನ್ನು ಗೆದ್ದು ಹೋಗುವುದಿಲ್ಲ. ಹಾಗಾಗಿ ಅದು ಕೂಡ ಧೈರ್ಯ ಅಥವಾ ಧೀರತೆಯ ಲಕ್ಷಣವಾಗಿ ನಾವು ಉದಾಹರಿಸಲಿಕ್ಕಾಗೋದಿಲ್ಲ. ಇಟ್ಸ್ ಅ ಟ್ರೈನಿಂಗ್. ಅವನಿಗೆ ಕಾನ್ಸ್ಟೆಂಟ್ ಆದ ಒಂದು ಟ್ರೈನಿಂಗ್ ಕೊಡಲಾಗ್ತದೆ. ಯು ಆರ್ ನಾಟ್ ಎನಿಥಿಂಗ್ ಇನ್ ಫ್ರಂಟ್ ಆಫ್ ಅನ್ ಆರ್ಮಿ, ಇನ್ ಫ್ರಂಟ್ ಆಫ್ ಅ ನೇಷನ್, ಯು ಆರ್ ನಥಿಂಗ್. ಇದನ್ನು ಹೇಳಿ 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 ಅವರಿಗೆ ಕೇಳಿದ್ರೆ ಅವರ ಹೆಂಡತಿಯನ್ನು ಕೂಡ ಸೆಕೆಂಡ್ ವೈಫ್ ಅಂತ ಹೇಳ್ತಾರೆ.
ಯಾಕೆಂದ್ರೆ ಟ್ರೈನಿಂಗ್, ಮಾನಸಿಕವಾದ ತರಬೇತು. ಎಲ್ಲಿಯವರೆಗೆ ಅಂದ್ರೆ ಅವರ ಗಂಡ ಯಾರು, ಅವರ ಹೆಂಡತಿ ಯಾರು ಅಂತ ಕೇಳಿದ್ರೆ ಅವರು ದೇಶದ ಹೆಸರು ಹೇಳ್ತಾರೆ. ಆ ತರಬೇತಿನಿಂದ ಆಗುವ ಒಂದು ಧೈರ್ಯದ ತಯಾರಿ, ಅದು ಧೀರತ್ವ ಅಲ್ಲ. ಧೀರತ್ವಕ್ಕೆ ಇರುವ ಅರ್ಥವೇ ಬೇರೆ. ಅದು ಧೈರ್ಯವನ್ನ ಸಾಮಾಜಿಕವಾಗಿ, ಬೌದ್ಧಿಕವಾಗಿ ತರಬೇತಿನಿಂದ ಸಿದ್ಧಪಡಿಸಿ ಎದುರಿನ ಶತ್ರು ಪಕ್ಷಕ್ಕಾಗಿ ತನ್ನ ಹೋರಾಟಕ್ಕೆ ತನ್ನನ್ನು ಅಣಿ ಮಾಡಿಕೊಂಡ ಒಂದು ವ್ಯವಸ್ಥೆ. ಅವನಿಗೆ ಏಕಾಂತದಲ್ಲಿ ನಿದ್ರೆಯಲ್ಲಿ ಬೆಚ್ಚಿ ಬೀಳುವ ಕನಸು ಖಂಡಿತ ಬೀಳುತ್ತೆ. ಅವನಿಗೆ ಗೊತ್ತೇ ಇಲ್ಲದೆ ಅವನು ಸಾವನ್ನು ಎದುರಿಸಬಹುದಾದ ಹೊತ್ತಿಗೆ ಸಾವು ಬಂದರೆ ಅನ್ನುವ ಭಯ ಖಂಡಿತ ಇರುತ್ತೆ. ಸಾವಿನ ಭಯ ದಾಟದ ಒಂದು ಸ್ಥಿತಿ ಇದೆಯಲ್ಲ, ಅದು ಭಯ ಅನ್ನುವುದು. ನಾನು ಈಗ ಬರುವ ಮುಂದಿನ ಹಂತದ ಭಯ, ಅದು ಕಾಸ್ಲೆಸ್ ಫಿಯರ್. ನಮ್ಮ ಒಳಗೆ ಎಲ್ಲರಿಗೂ ಇದೆ. ನಾನು ಹೇಳಿದ ಕಾಸಿನ ಫಿಯರ್ ಪ್ರತಿಯೊಬ್ಬರಿಗೂ ಇದೆ ಅಂತ ಒಂದು ಜನರಲ್ ಎಕ್ಸಾಂಪಲ್ ಕೊಟ್ಟೆ. ಕಾಸ್ಲೆಸ್ ಫಿಯರ್ ಇದೆ. 3 ತಿಂಗಳ ಮಗು, 1 ತಿಂಗಳ ಮಗು ಬೆಚ್ಚಿ ಬೀಳುತ್ತೆ. ದರ್ ಇಸ್ ಅ ಕಾಸ್ಲೆಸ್ ಫಿಯರ್. ನಿದ್ದೆಯಲ್ಲಿ ಬೆಚ್ಚಿ ಬೀಳುತ್ತೆ. ವಾಟ್ ಇಸ್ ದಟ್? ಅದನ್ನು ನೀವು ಸರ್ಚ್ ಮಾಡಿದ್ರೆ ದ ಮೆಮರಿ ಇನ್ಸೈಡ್ ಅಬೌಟ್ ಏನೋ ಒಂದು ದಿವಸ ಇಲ್ಲವಾಗುವ ಭಯ. ನಾನು ಅನ್ನುವ ಜೀವಕ್ಕೆ ಎಕ್ಸಿಸ್ಟೆನ್ಸ್ ಇಲ್ಲದೆ ಹೋಗಬಹುದು ಅನ್ನುವ ಫಿಯರ್ ಕಾಂಪ್ಲೆಕ್ಸ್ ನಮ್ಮ ಎಲ್ಲರಲ್ಲೂ ಇದೆ. ದಟ್ ಈಸ್ ಕಾಲ್ಡ್ ದಿ ಕಾಸ್ಲೆಸ್ ಫಿಯರ್. ನಮಗೆ ಯಾರು ಏನು ತೊಂದರೆ ಮಾಡದೇ ಇದ್ದಾಗ, ನಮ್ಮ ಎದುರಿಗೆ ಯಾರು ಬಾರದೇ ಇದ್ದಾಗ, ಓಡಿಸಿಕೊಂಡು ಬರುವ ಕಳ್ಳ ಇಲ್ಲ, ಹುಲಿ ಇಲ್ಲ, ಸಾವು ತರುವಂತಹ ಹಾವು ಇಲ್ಲ, ಏನೂ ಇಲ್ಲ ಅನ್ಕೊಳ್ಳಿ, ಆಗಲೂ ಭಯ ಹುಟ್ಟಬಹುದು. ಈ ಭಯ ಹುಟ್ಟುವುದಕ್ಕೆ ಕೋಣೆಯ ಒಳಗೆ ಎಲ್ಲ ಅಕ್ಕಪಕ್ಕ ಮಲಗಿರ್ತಾರೆ. ರಾತ್ರಿ ಎಚ್ಚರ ಆಗುತ್ತೆ, ಯಾವುದೋ ಭೀತಿ ಕಾಣಕ್ಕೆ ಶುರುವಾಗುತ್ತೆ, ನಡುಕ ಹುಟ್ಟುತ್ತೆ. ಯಾಕೆ ಅಂತ ಎದುರಿನವರು ಕೇಳಿದ್ರೆ ಗೊತ್ತಿರುವುದಿಲ್ಲ. ಆದರೆ ಭೀತರಾದದ್ದು ಹೌದು ಅನ್ನುವ ಅನೇಕ ಸಂದರ್ಭಗಳು ಪ್ರತಿಯೊಬ್ಬರ ಜೀವನದಲ್ಲಿ ಬರ್ತವೆ. ಅನ್ಫಾರ್ಚುನೇಟ್ಲಿ ನಾವು ಅದನ್ನು ಅನುಭವಿಸುವಾಗ ನಮ್ಮ ಪ್ರಾರಬ್ಧಕ್ಕನುಗುಣವಾಗಿ ನಾವು ಮಾತ್ರ ಇರ್ತೇವೆ. ಆದ್ದರಿಂದ ಆ ಭಯವನ್ನು ದಾಟುವುದು ನಮಗೆ ಗೊತ್ತಾಗದೆ ನಾವು ಒಂದೋ ಮಾನಸಿಕ ತಜ್ಞರ ಮೊರೆ ಹೊಕ್ಕು ಕೆಲವಾರು ತಿಂಗಳು ಅಥವಾ ವರ್ಷಗಳ ಕಾಲ ಔಷಧಿ ತೆಗೆದುಕೊಂಡು, ಅದು ಡಿಪ್ರೆಷನ್, ಅದು ದುಃಖ, ಅದು ಇಂತಿಂಥ ಕಾರಣಗಳಿಗೆ ಬಂದಿದೆ, ಇಂಥ ಹಾರ್ಮೋನ್ ಕಡಿಮೆ ಆಗಿದೆ ಅಂತ ಅವರು ಅನಾಲಿಸಿಸ್ ಮಾಡಿ ನಮ್ಮನ್ನು ಒಂದು ವೈದ್ಯಕೀಯ ಚಿಕಿತ್ಸೆಗೆ ಒಳಪಡಿಸಿ ಮಾನಸಿಕ ವ್ಯಾಧಿ ಅನ್ನುವ ನೆಲೆಯಲ್ಲಿ ಗುಣ ಮಾಡುತ್ತಾರೆ. ಅರ್ಜುನ ಬಹಳ ಫಾರ್ಚುನೇಟ್. ಅವನಿಗೆ ಬಂದದ್ದು ಅಂಥದೊಂದು ಕಾಸ್ಲೆಸ್ ಫಿಯರ್. ನಾನು ಇಲ್ಲವಾಗ್ತೇನೆ ಅನ್ನುವ ಫಿಯರೇ ನಮಗೆ ಹುಟ್ಟಿಸುವ ಇನ್ನೊಂದು ಮುಖ, ಅವರೆಲ್ಲ ಇಲ್ಲವಾದರೆ ಅಂತ. ಅದು ಬಂದದ್ದು ಅವರೆಲ್ಲ ಇಲ್ಲವಾದರೆ ಅಂತ ಬಂತಲ್ಲ, ಅದು ನಾನು ಇಲ್ಲವಾಗುವುದರ ಪೂರ್ವ ಸೂಚನೆ. ನಮಗೆ ಮೊದಲು ಬರುವುದೇ ನಾನು ಇಲ್ಲವಾದರೆ ಅನ್ನುವುದಕ್ಕಿಂತಲೂ ಹೆಚ್ಚಾಗಿ ನನ್ನವರು ಇಲ್ಲವಾದರೆ ಅಂತ. ಮಿಸ್ಟರ್ ಎಂ ಅಂತ ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಒಬ್ಬ ಮುಸ್ಲಿಂ ಯುವಕರಾಗಿದ್ದವರು ಬಾಬಾ ಅವರಿಂದ ಆಶೀರ್ವಾದ ಪಡೆದು ಇವತ್ತು ಅಧ್ಯಾತ್ಮದ ಒಂದು ಸಾಧನಾ ಪಥವನ್ನು ನಡೀತಾ ಇರುವ, ಇವತ್ತಿಗೂ ಜೀವಂತ ಇರುವ ಬೆಂಗಳೂರಿನ ಒಬ್ಬ ತಪಸ್ವಿಗಳು. ಅವರೊಂದು ಮಾತು ಹೇಳುತ್ತಾರೆ ಈಶಾವಾಸ್ಯ ಉಪನಿಷತ್ತಿನ ಸಂದರ್ಭದಲ್ಲಿ. ಮಾತನಾಡ್ತಾ ಅವರು ಕೇಳುವ ಪ್ರಶ್ನೆ, ಸಾವು ಭೀತ ಆಗುವುದು ಯಾಕೆ ಅಂದ್ರೆ ನಾವು ಒಬ್ಬರೇ ಹೋಗ್ಬೇಕಲ್ಲ ಅದಕ್ಕೆ ಅಂತ. ಸಪೋಸ್ ಯಮ ಒಂದು ಆಫರ್ ಕೊಡ್ತಾನೆ, ನಿಮ್ಮ ಹೆಂಡತಿ ಮಕ್ಕಳು ಎಲ್ಲಾರನ್ನು ಕರ್ಕೊಂಡ್ ಬಂದಿದ್ರೆ ಎಸ್ ಅಂತ ನಾವು ಹೊರಡ್ತೀವಿ ಅಂತ ಒಂದು ಮಾತು ಹೇಳ್ತಾರೆ. ನೋಡೋದಕ್ಕೆ ತುಂಬಾ ಲಘು ಹಾಸ್ಯದ ಹಾಗೆ ಕಾಣುವ, ಆದರೆ ಪರಮ ಸತ್ಯ ಒಂದನ್ನು ನಮಗೆಲ್ಲರಿಗೂ ಹೇಳುವ ಮಾತು ಅದು. ಅರ್ಜುನನಿಗೆ ಆದದ್ದು ನನ್ನವರು ಹೊರಟು ಹೋಗ್ತಾರೆ ಅಂತ. ಈ ನನ್ನವರು ಹೊರಟು ಹೋಗುವುದು ಭೀತಿಯ ಆರಂಭ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ, ಅದು ನಾನು ಇಲ್ಲವಾಗುವ ಪೂರ್ವ ಸೂಚನೆ ಅನ್ನೋದು ಕೂಡ ಅದರ ಒಳಗೆ ಇರುವ ಒಂದು ಇಂಟೆನ್ಸ್ ಆದ ಮೋಹ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಮೌಢ್ಯ, ಪ್ರಮಾದ ಅಂತ ಅರ್ಥ. ಅಟ್ಯಾಚ್ಮೆಂಟ್ ಒಂದೇ ಅರ್ಥ ನಾವು ಈಗ ಹೇಳ್ತಿದ್ದೇವೆ, ಆ ಅರ್ಥ ಅಲ್ಲ. ಸೊ ನಮ್ಮ ಒಳಗೊಂದು ಪ್ರಮಾದ, ಒಂದು ಮೌಢ್ಯ ಕವದಿದೆ. ನಾವು ಅದನ್ನ ಇಟ್ಟುಕೊಂಡು ನಮ್ಮವರು ಅಂತ ಭಾವಿಸ್ತೇವಲ್ಲ, ಈ ಮೋಹ ಕಳಚುವುದಕ್ಕೆ ಬರುವ ಪ್ರಥಮ ಪರೀಕ್ಷೆ ನೀನು ಇಲ್ಲವಾಗ್ತಿ, ಏನ್ ಮಾಡ್ತೀಯಾ ಅಂತ. ಒಂದು ಸಂದರ್ಭದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತುಗಳನ್ನ ನನಗೆ ಲಕ್ಷ್ಮೀಶ್ ತೋಳ್ಪಾಡಿ ಹೇಳ್ತಿದ್ರು. ಏನು ಸಂದರ್ಭ ಅಂತಂದ್ರೆ, ಕೃಷ್ಣ ಅರ್ಜುನನಿಗೆ ಕೇಳ್ತಾನೆ, ನೀನು ನನ್ನ ಬಳಿ ಬರುವುದಕ್ಕೆ ಯಾವಾಗ ಸಮರ್ಥನಾಗುತ್ತಿ ಗೊತ್ತಾ? ಹೀಗೆ ಭಾವಿಸು, ಇಲ್ಲಿ 3 ಮೆಟ್ಟಿಲುಗಳಿವೆ. ನಾನು ಮೇಲಿನ ಮೆಟ್ಟಿಲಿನಲ್ಲಿದ್ದೇನೆ, ನೀನು 2ನೆಯ ಮೆಟ್ಟಿಲಿನಲ್ಲಿದ್ದಿ. ಕೆಳಗೆ ಇರುವ 3ನೆಯ ಮೆಟ್ಟಿಲಿಗೆ ಪ್ರಳಯಾಂತಿಕ ಅವಸ್ಥೆಯ ಜಲ ಪ್ರವಾಹ ಬಂದು ಸಕಲರು ಕೊಚ್ಚಿ ಹೋಗ್ತಿದ್ದಾರೆ. ಆ ಕೊಚ್ಚಿ ಹೋಗುವವರಲ್ಲಿ ನಿನ್ನ ಎಲ್ಲ ಸಂಬಂಧಿಗಳಿದ್ದಾರೆ, ನಿನ್ನ ತಮ್ಮಂದಿರು, ಅಣ್ಣಂದಿರು, ನಿನ್ನ ತಾಯಿ, ನಿನ್ನ
ಯಾವೆಲ್ಲ ನೀನು ಭಾವಿಸಿದ್ದೆ ನಿನ್ನ ಚಿಕ್ಕಪ್ಪ ದೊಡ್ಡಪ್ಪ ಗುರುಗಳು ಅಂತ, ಅವರೆಲ್ಲರೂ ಕೊಚ್ಚಿ ಹೋಗುತ್ತಿದ್ದಾರೆ. ನಿನಗೆ ಎರಡು ಆಯ್ಕೆ. ಒಂದು, ನೀನು ಕೈ ಚಾಚಿದರೆ ಅವರನ್ನೆಲ್ಲ ರಕ್ಷಿಸಿ ನಿನ್ನ ಕಡೆಗೆ ಕರೆಸಿಕೊಂಡು ಎರಡನೆಯ ಮೆಟ್ಟಿಲಲ್ಲಿ ನಿಲ್ಲಿಸಿ ಬದುಕಿಸಿಕೊಳ್ಳಬಹುದು. ಒಂದೊಮ್ಮೆ ನಿನಗೆ ಅದು ಸಾಧ್ಯವಿದ್ದು ಬೇಡವೆನಿಸಿದರೆ ಮಾತ್ರ ನನ್ನ ಆಯ್ಕೆ, ಅವರು ಹೋಗುವುದನ್ನು ನೋಡುತ್ತಾ ನೋಡುತ್ತಾ ಯಾವ ಭಾವವೂ ಇಲ್ಲದೆ ನಿರ್ಲೇಪವಾಗಿ ನೀನು ಅವರ ಸಾವನ್ನು, ಅವರಿಲ್ಲವಾಗುವ ಸ್ಥಿತಿಯನ್ನು ನಿರ್ಮೋಹವಾಗಿ ಕಳಚಿಕೊಳ್ಳುವುದಕ್ಕೆ ಸಿದ್ಧನಾದರೆ ನಾನು ಕೈ ಕೊಡುತ್ತೇನೆ, ನೀನು ನನ್ನ ಮೆಟ್ಟಿಲಿಗೆ ಬರುತ್ತೆ. ಇದು ಅರ್ಜುನನಿಗಿದ್ದ ಚಾಲೆಂಜ್. ಅಂಡ್ ಇದಕ್ಕೆ ಪೂರ್ವ ಸಿದ್ಧತೆಯನ್ನ ಕೃಷ್ಣ ಪ್ರಾರಂಭದಿಂದ ಮಾಡಿದ್ದಾನೆ. ಮಹಾಭಾರತದಾದ್ಯಂತ ಓದಿದರೆ ಗೊತ್ತಾಗುತ್ತೆ, ದ್ರೌಪದಿಯ ಮದುವೆಯ ಸಂದರ್ಭದಲ್ಲಿ ಕೂತು ಕೃಷ್ಣ ಕೆಲಸ ಮಾಡಿದ್ದಾನೆ. ತನಗೆ ತಾನು ಹೋಗಿ ಇಂಟ್ರೊಡ್ಯೂಸ್ ಮಾಡಲಿಲ್ಲ. ನಾನು ಬಂದಿದ್ದೇನೆ, ನೀವು ನನಗೆ ಗೊತ್ತಾಗಿದೆ ನೀವು ಪಂಚಪಾಂಡವರು ಅಂತ ಎಲ್ಲೂ ಹೇಳಿಲ್ಲ. ಆದರೆ ನಾನು ಗ್ರಹಿಸುವುದು, ಕೃಷ್ಣ ಬೇಕಂತಲೇ ಆ ಸಭೆಯಲ್ಲಿ ಹೋಗಿ ಕೂತಿದ್ದಾನೆ. ಒಬ್ಬ ದೊಡ್ಡವ ಕೂತು ಕಣ್ಣಿನಲ್ಲಿ ಕೆಲಸ ಮಾಡ್ತಾನೆ. ಕೃಷ್ಣ ಅಲ್ಲಿಂದ ಅರ್ಜುನನ ಜೊತೆಗೆ ತನ್ನ ಕೆಲಸ ಆರಂಭ ಮಾಡಿ ಆಗಿತ್ತು. ಅಷ್ಟು ಮಾತ್ರ ಅಲ್ಲ, ನೀವು ಇಡೀ ಮಹಾಭಾರತದ ಬೇರೆ ಬೇರೆ ಪುಟಗಳನ್ನು ನೋಡಿದರೆ ವನವಾಸದಿಂದ ತೊಡಗಿ ಅರ್ಜುನನ ಹತ್ರ ಕೃಷ್ಣ ಬರುವ ಎಲ್ಲ ಸಂದರ್ಭಗಳಲ್ಲೂ ಕೃಷ್ಣ ಹೇಗೆ ಹಪಹಪಿಸ್ತಾನೆ ನೀವು ನೋಡಿ. ಕೃಷ್ಣನಿಗೆ ಎಂಥ ಪ್ರೇಮ ಅನ್ನುವುದು ಅಸದೃಶವಾಗಿ ವೇದವ್ಯಾಸರು ವಿವರಿಸ್ತಾರೆ. ಅಲ್ಲಿಂದ ಹೊರಡುವಾಗ ಹೇಳ್ತಾನೆ ದ್ವಾರಕೆಯಿಂದ, ನಾನೀಗ ವನವಾಸದಲ್ಲಿರುವ ಪಾಂಡವರ ಹತ್ರ ಹೋಗ್ತೇನೆ. ಅದು ಒಂದು ವಾಕ್ಯ. ನಾನು ಅರ್ಜುನನ ಹತ್ರ ಹೋಗ್ತೇನೆ, ನನಗವನು ತುಂಬಾ ಪ್ರೀತ್ಯಾಸ್ಪದ, ನಾನು ಅವನನ್ನು ಅಪ್ಪಿ ಮುದ್ದಾಡಬೇಕು, ನಾನು ಅವನ ಜೊತೆಗೆ ಕೂತ್ಕೊಳ್ಬೇಕು, ಅವನ ಜೊತೆ ಮಾತನಾಡಬೇಕು. ಒಬ್ಬ ಅತ್ಯಂತ ಆತ್ಮೀಯ ಗೆಳೆಯ ನಿರಂತರವಾಗಿ ಗೆಳೆಯನನ್ನು ಹಂಬಲಿಸುವ ಹಾಗೆ ಕೃಷ್ಣ ಹಂಬಲಿಸ್ತಾನೆ, ಅರ್ಜುನ ಅಲ್ಲ. ದಯವಿಟ್ಟು ನೆನಪಿಸಿಕೊಳ್ಳಬೇಕು, ಅರ್ಜುನನ ಇಂಥ ಹಪಹಪಿಕೆ, ಇಂಥ ತಾದಾತ್ಮ್ಯ, ಇಂಥ ಒಳಗಿನ ಹಸಿವು ಯಾವುದನ್ನು ಕೂಡ ಮಹಾಭಾರತ ಉಲ್ಲೇಖ ಮಾಡೋದಿಲ್ಲ. ಅವನು ಪ್ರಥಮ ಬಾರಿ ವಿಶ್ವರೂಪ ದರ್ಶನ ಆದಾಗ ಹೇಳಿದ್ದೇ ಹೊರತು ಅಲ್ಲಿಯವರೆಗೆ ಎಲ್ಲೂ ಕೂಡ ಅಂಥ ಎಕ್ಸ್ಪ್ಲನೇಷನೇ ಇಲ್ಲ, ಎಕ್ಸ್ಪ್ರೆಷನ್ ಇಲ್ಲ. ವೇದವ್ಯಾಸರ ಎಕ್ಸ್ಪ್ಲನೇಷನ್ ಇಲ್ಲ, ಇವನ ವೈಯಕ್ತಿಕ ಎಕ್ಸ್ಪ್ರೆಷನ್ ಇಲ್ಲ. ಇದರ ಅರ್ಥ ಏನು? ಒಬ್ಬ ಭಗವಂತ ಇವನು ನನ್ನ ಸ್ನೇಹಿತ ಅಂತ ಚೂಸ್ ಮಾಡ್ತಾನೆ. ಕೃಷ್ಣ ಅರ್ಜುನನನ್ನ ಚೂಸ್ ಮಾಡಿದ್ದ, ಇದು ನನ್ನ ಮಿತ್ರ ಅಂತ. ಇದು ಬಹಳ ಅಪೂರ್ವವಾದ, ಯಾರೋ ಅಪರೂಪಕ್ಕೆ ಜಗತ್ತಿನ ಎಂತೆಂಥ ಪುಣ್ಯಶಾಲಿಯಾದ ಒಂದು ಸ್ಥಿತಿ ತಲುಪಬೇಕು ಏನೋ ಭಗವಂತ ಇದು ನನ್ನ ಸ್ನೇಹಿತ ಅಂತ ಆಯ್ಕೆ ಮಾಡಬೇಕಾದ್ರೆ ಅದು ನರನಾಗಿ ನಾರಾಯಣನ ಜೊತೆಗಿದ್ದಂತಹ ಆ ಅರ್ಜುನನಿಗೆ ಎಂಥ ಸೌಭಾಗ್ಯ. ಸಾಕ್ಷಾತ್ ಕೃಷ್ಣನ ಬಗ್ಗೆ ಒಂದಿಷ್ಟು ಅಂತ ಭಾವವೇ ಇಲ್ಲದೆ, ಅಯ್ಯೋ ಮಾರಾಯ, ನಿನ್ನನ್ನು ನಾನು ಎಷ್ಟು ತಪ್ಪು ತಿಳ್ಕೊಂಡಿದ್ದೆ, ನೀನು ಗೆಳೆಯ ಅಂದ್ಕೊಂಡು ಹೇಗೆಲ್ಲ ಸಲಿಗೆಯಲ್ಲಿದ್ದೆ, ಮಾತಾಡುವಾಗ, ನಡೆದಾಡುವಾಗ, ಮಲಗುವಾಗ, ಊಟ ಮಾಡುವಾಗ ಏಕವಚನದಲ್ಲಿ ಕೆಲವೊಮ್ಮೆ ಬಹಳ ತಪ್ಪಾಗಿ ನಿನ್ನ ಜೊತೆಗೆ ಬಿಹೇವ್ ಮಾಡಿದ್ದೀನಲ್ಲ, ಯಾಕೆ ಕ್ಷಮಿಸು ಅಂತ ಕೇಳುವ ಹಾಗೆ ಕ್ಷಮ್ಯತಾಮ್ ಅಂತ ಪ್ರಾರ್ಥಿಸಿಕೊಳ್ತಾನೆ ದೊಗ್ಗಾಲೂರಿ. ಯಾಕೆ ಅಂತ ಯಾವ ಭಾವಗಳಿಲ್ಲದೆ ಬಹಳ ಸಲಿಗೆಯಿಂದ ಇದ್ದವ. ಆದರೆ ಕೃಷ್ಣ ಹ್ಯಾಡ್ ಎನ್ ಐ, ಅವನು ಕಣ್ಣಿಟ್ಟಿದ್ದ, ಇದು ನನ್ನ ಮಗು, ಇದು ನನ್ನ ಸ್ನೇಹಿತ, ನನ್ನ ಮಿತ್ರ. ಭಗವಂತ ಒಮ್ಮೆ ಆಯ್ಕೆ ಮಾಡಿದ್ರೆ ಉದ್ಧಾರದ ಕಡೆಯವರೆಗೆ ಅವನ ಹೊಣೆ. ಎಲ್ಲಿಯವರೆಗೆ? ಅದಕ್ಕೆ ನಾನು ಹೇಳಿದ್ದು, ಕೃಷ್ಣನ ಮುಂದೆ ಈ ಭೀತಿ, ಒಳಗಿನ ಕಾಸ್ಟ್ಲೆಸ್ ಫಿಯರ್ ಎಚ್ಚರವಾಯ್ತಲ್ಲ, ಅವನೆಂತ ಅದೃಷ್ಟಶಾಲಿ. ಆದ್ದರಿಂದಲೇ ಈ ಭಯ ನಾನು ನೀವು ತಿಳಿಯುವ ಮಾನಸಿಕ ಭಯವೂ ಅಲ್ಲ ಅಂತ ನಾನು ಅಪ್ಪನಿಂದ ಡಿಫರ್ ಆಗುವುದು. ಇದು ಜೀವ ಭಯ. ಈ ಜೀವ ಭಯಕ್ಕೆ ಯಾವ ಔಷಧಿಯೂ ಆಗುವುದಿಲ್ಲ. ಅದು ಕೋಲಾಹಲವನ್ನ ಯಾವ ಮಟ್ಟಕ್ಕೆ ಮುಟ್ಟಿಸ್ತದೆ ಅಂದ್ರೆ ಒಂದು ಪ್ರಳಯಕ್ಕೆ ನಮ್ಮನ್ನು ಸಿದ್ಧ ಮಾಡ್ತದೆ. ದಯವಿಟ್ಟು ಮಾರ್ಕಂಡೇಯರ ಅವರ ಅನುಭವವನ್ನು ಹೇಳುವ ಶ್ರೀಮದ್ ಭಾಗವತದ ಕೊನೆಯ ಭಾಗವನ್ನು ನೀವು ನೋಡಿದ್ರೆ ಅವರೊಂದು ಪ್ರಳಯ ನೋಡುತ್ತಾರೆ. ಆ ಪ್ರಳಯದಲ್ಲಿ ಅವರು ಸೃಷ್ಟಿ ನೋಡುತ್ತಾರೆ, ಪ್ರಳಯ ನೋಡುತ್ತಾರೆ. ಸೃಷ್ಟಿ ಪ್ರಳಯದ ನಡುವಿನಲ್ಲಿ ಭಗವಂತ ಮಾಡುವ ಎಲ್ಲಾ ಲೀಲೆಗಳನ್ನು ನೋಡುತ್ತಾರೆ. ಖಗೋಳ ಭೂಗೋಳ ಸಕಲ ಜೀವರಾಶಿಗಳು, ಅದರೊಳಗೆ ಭಗವಂತನ ಅಸ್ತಿತ್ವದೊಳಗೆ ತಾನು, ಆ ಹೊಟ್ಟೆಯ ಒಳಗೆ ತಾನೊಂದು ಅಣು, ಎಲ್ಲವನ್ನು ಅನುಭವಿಸ್ತಾರೆ. ಅತ್ಯಂತ ಭೀತರಾಗಿ ಆರಂಭ ಆಗ್ತದೆ ಆ ಇಡೀ ಭಾಗ. ನೀವು ಗಮನಿಸಬೇಕು, ಅವರಿಗೆ ಏನು ಒಂದು ಕೂತಿದ್ದ ಧ್ಯಾನಾವಸ್ಥೆಯಲ್ಲಿ ಪ್ರಳಯಾಂತಕವಾಗಿ ಇಡೀ ಜಗತ್ತು ಮುಳುಗುವ ಸ್ಥಿತಿ ಸಂದರ್ಭ ಬಂದಾಗ
ಅವರು ಗಮನಿಸ್ತಾರೆ, ಇಡೀ ಸಮುದ್ರದ ತೆರೆಗಳು, ನಾವು ಇವತ್ತು ಸುನಾಮಿಯನ್ನು ಕಂಡಿದ್ದೇವೆ, ಮಾರ್ಕಂಡೇಯರ ಇಡೀ ವಿವರಣೆಯನ್ನು ನೀವು ಗಮನಿಸಬೇಕು. ಅದು ಅಂತಿಂಥ ಸುನಾಮಿ ಅಲ್ಲ. ಅವರು ನೋಡ್ತಿದ್ರೆ ಅವರಿಗೆ ನಿಲ್ಲಲಿಕ್ಕೆ ಜಾಗವಿಲ್ಲದ ಹಾಗೆ ಇಡೀ ಜಗತ್ತನ್ನು ಆವರಿಸಿ ಸಮುದ್ರ ಬೆಳೆಯುತ್ತಿದೆ, ಪ್ರವಹಿಸ್ತಿದೆ, ಎತ್ತರ ಆಕಾಶದೆತ್ತರಕ್ಕೆ ಜಗತ್ತನ್ನು ಮುಳುಗಿಸುವ ಹಾಗೆ ಅದು ತನ್ನ ಬಾಯಿ ತೆರೆದು ಮೇಲಕ್ಕೆ ಹಾರುತ್ತೆ, ಕೆಳಕ್ಕೆ ಬರುವಾಗ ಎಲ್ಲರನ್ನ ಕಳಚಿಕೊಂಡು ಎತ್ತಿಕೊಂಡು ಹೋಗ್ತಿದೆ. ನೋಡ್ತಿದ್ದ ಮಾರ್ಕಂಡೇಯರಿಗೆ ಎಲ್ಲಿ ಹೋಗುವುದು ಅಂತ ಗೊತ್ತಾಗದೆ ತಾನಿನ್ನು ಇಲ್ಲ ಅನ್ನುವ ಅಸ್ತಿತ್ವವನ್ನೇ ಕಳಚಿಕೊಳ್ಳುವ ಸ್ಥಿತಿಯಲ್ಲಿ ಅವರು ಅತ್ತಿತ್ತ ಓಡಾಡಿ ಕಡೆಗೆ ಬರ್ತಾರೆ ಒಂದು ಪ್ರಶಾಂತ ಸ್ಥಳಕ್ಕೆ. ಅದೊಂದು ಕಲ್ಲುಗುಡ್ಡೆಯ ದ್ವೀಪ. ಆ ದ್ವೀಪದಲ್ಲಿ ಮುಂಗುರುಳನ್ನು ಗಾಳಿಗೆ ಹಾರಿಸುವ ಕೆಂಪು ತುಟಿಯ, ತನ್ನ ಕಾಲಿನ ಬೆರಳನ್ನ ಚೀಪುವ ಕೆಂಪು ಗಲ್ಲದ ಕೆಂಪು ಕೆನ್ನೆಯ ಪುಟ್ಟ ಕಂದ ತುಂಟ ಕಣ್ಣೋಟದಿಂದ ನಗ್ತಾ ಇರ್ತಾನೆ. ಇಷ್ಟು ಭೀತಿ ಅನುಭವಿಸಿದ ಮಾರ್ಕಂಡೇಯರಿಗೆ, ಅಪ್ಪ, ಇದು ಯಾವುದಿದು ಇಷ್ಟು ಸುಂದರ ಮಗು, ಎತ್ಕೊಳ್ಬೇಕು ಅನ್ನುವ ಹಸಿವು ಹುಟ್ಟುವಾಗ ಆ ಪುಟ್ಟ ಮಗು ಸೆಳೆದ ದೀರ್ಘ ಉಸಿರಿನಲ್ಲಿ ಮಾರ್ಕಂಡೇಯರು ಸಿಕ್ಕಿಬಿಟ್ಟು ಆ ಪುಟ್ಟ ಮಗುವಿನ ಹೊಟ್ಟೆಯ ಒಳಗೆ ಹೋಗಿ ನೋಡಿ ಬಂದದ್ದು ಪ್ರಳಯ ಮತ್ತು ಸೃಷ್ಟಿ. ಇದು ಅರ್ಜುನನ ಒಳಗೆ ನಡೀತಾ ಇರುವ ಜೀವದ ಅಲ್ಲೋಲ ಕಲ್ಲೋಲ, ತಾನಿಲ್ಲದ ಅಸ್ತಿತ್ವ. ತಾನು ಮಾತ್ರ ಅಲ್ಲ, ಎಲ್ಲರೂ ಆ ಸುನಾಮಿಯಲ್ಲಿ ಕೊಚ್ಚಿ ಹೋಗ್ತಿದ್ದನ್ನು ನೋಡ್ತಿದ್ದಾನೆ. ಇವರೆಲ್ಲ ಸತ್ತರೆ ನಾನು ಯಾಕೆ ಬದುಕಬೇಕು, ನನಗೆ ಈ ಸಿಂಹಾಸನ ಯಾಕೆ ಬೇಕು, ಇವರಿಲ್ಲದ ಮೇಲೆ ಏನನ್ನು ಉಣ್ಣಲಿ, ಯಾವ ರಾಜ್ಯ, ಯಾವ ಸಿಂಹಾಸನ, ಯಾವ ಭೋಗ, ಯಾವ ದುಃಖ, ಯಾವ ದುಡ್ಡು ನನಗೆ ಬೇಡ ಅಂದದ್ದು ಈ ಅರ್ಥದಲ್ಲಿ. ಅಂಥ ನಮ್ಮ ಸಾವನ್ನು ನಾವು ಕಾಣುವ ಕ್ಷಣ ಉಂಟಲ್ಲ, ಅದಕ್ಕೆ ಸಾಮಾನ್ಯವಾದ ಮಾನಸಿಕ ವ್ಯಾಧಿ ಅಂತ ಹೇಳುವ ಸ್ಥಿತಿ ಅಲ್ಲ. ಇದು ಅಪರೂಪಕ್ಕೆ ದೇವರಿಗೆ ತೀರಾ ಸಮೀಪನಾದವ, ದೇವರಿಂದ ಆಯ್ಕೆಯಾಗಿ ಮುಂದಿನ ದೇವರು ತನ್ನ ಇರುವಿಕೆಯನ್ನು ತೋರಬಲ್ಲ ಸ್ಥಿತಿ ತಲುಪಿದಾಗ ಉಂಟಾಗುವ ಭೀತಿ ಅಥವಾ ಸಾವಿನ ಭಯ. ಅದಕ್ಕೇನೆ ವಿಷಾದ ಯೋಗ ಅನ್ಬಾರ್ದು ಅಂತ ಅಪ್ಪನದೊಂದು ಮಾತು ಇದೆ. ಅದಕ್ಕೆ ಅಪ್ಪ ಕೊಡುವ ಕಾರಣ ಎರಡು. ವಿಷಾದ ಯೋಗ ಅಂತ ವೇದವ್ಯಾಸರು ಕರೀಲಿಲ್ಲ. ಅಷ್ಟರ ಮಟ್ಟಿಗೆ ಹೌದು, ನಾವು ವೇದವ್ಯಾಸರು ಏನನ್ನು ಹೇಳಿಲ್ವೋ ಅದನ್ನು ನಾವು ಹೇಳುವ ಹಕ್ಕುಗಳಿಲ್ಲ. ಆದರೆ ನಂತರದವರು ಅದಕ್ಕೆ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಹೆಸರು ಕೊಟ್ಟರು. ಅಲ್ಲಿ ಎರಡು ಕಾರಣಗಳು. ಕೆಲವರು ಅದರ ಅರ್ಥ ಗ್ರಹಿಸಿ ಒಂದು ಹೆಸರು ಕೊಟ್ಟದ್ದು, ಇನ್ನೊಂದು ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ ಆಗತ್ತೆ ಅಂತ. ಇದು ಭಕ್ತಿ ಯೋಗ, ಇದು ಜ್ಞಾನ ಯೋಗ. ಅವಾಗ ನಮಗೇನಾಗುತ್ತೆ, ಇದರಲ್ಲಿ ಈ ಅಧ್ಯಾಯದಲ್ಲಿ ಈ ಮಾತುಗಳು ಬರ್ತವೆ. ಆ ಅರ್ಥದಲ್ಲಿ ವಿಷಾದ ಯೋಗ ಅಂತ ಹೆಸರು ಕೊಟ್ಟರು. ವಿಷಾದ ಯೋಗ ಆಗುವುದು ಹೇಗೆ ಪ್ರಶ್ನೆ. ಅದಕ್ಕೆ ಕೆಲವರು ವಿಷಾದ ಯೋಗ ಹೇಳಬಾರದು ಅಂತ. ನನ್ನನ್ನು ಕೇಳಿದರೆ ಇಂಥದೊಂದು ವಿಷಾದ ಯೋಗ ಅಲ್ಲದೆ ಇನ್ನೇನು? ಸಾಮಾನ್ಯರಿಗೆ ಬರಕ್ಕೆ ಸಾಧ್ಯನಾ ಈ ಭೀತಿ? ನಾನು ಇಲ್ಲವಾಗುವ ಪ್ರಳಯವನ್ನು ನೋಡುವ, ಪ್ರಳಯಾಂತಿಕ ಸ್ಥಿತಿಯಲ್ಲಿ ಸೃಷ್ಟಿ ಲಯ ಎಲ್ಲವನ್ನು ಕಂಡು ನನ್ನ ಅಸ್ತಿತ್ವ ಇಲ್ಲವಾಗುವ ಒಂದು ಭೀತಿಗೆ ಒಳಗಾಗುವ ಕಾಸ್ಲೆಸ್ ಫಿಯರ್, ಅದು ಕೆಲವರಿಗೆ, ಅಧ್ಯಾತ್ಮ ಪದದ ತುದಿಯನ್ನ ನಡೆಯಬಲ್ಲವರಿಗೆ, ಆ ತುದಿಯಲ್ಲಿ ಇನ್ನು ಭಗವಂತ ಅಥವಾ ಈ ನಾನು ಅನ್ನುವ ಎರಡರ ನಡುವಿನ ಚಾಯ್ಸ್ ಮಾತ್ರ ಉಳಿದಾಗ, ನಾನು ಅನ್ನುವುದು ಇಲ್ಲವಾಗುತ್ತೆ, ಉಳಿಯುವುದು ಅವನು ಮಾತ್ರ ಅನ್ನುವ ಸ್ಥಿತಿಗೆ ಬಂದಾಗ ಉಂಟಾಗುವ ಭೀತಿ. ಆದ್ರಿಂದ ಎಲ್ಲ ಅರ್ಥಗಳಲ್ಲೂ ಅದು ವಿಷಾದ ಯೋಗ ಅಂತಲೇ ನನಗನ್ಸುತ್ತೆ. ಯಾಕೆಂದ್ರೆ ಯೋಗದಿಂದ ಬರುವ ಸಾಧ್ಯತೆ ಅದು, ಸಾಮಾನ್ಯರಿಗೆ ಈ ವಿಷಾದ ಉಂಟಾಗುವುದಿಲ್ಲ. ಅಂಥ ವಿಷಾದ ಹುಟ್ಟಿದ ಅರ್ಜುನನನ್ನ ಕೃಷ್ಣ ಉದ್ಧರಿಸಿದ ರೀತಿ ಯಾವ ಪರಿ, ಇದು ಒಂದು ನಾವು ಯಾಕೆ ಗಮನದಲ್ಲಿಡಬೇಕು ಅಂತಂದ್ರೆ, ನಾನು ಮೊದಲೇ ಹೇಳಿದೆ, ಅವನು ಹೇಳಿ ನಪುಂಸಕ ಅಂಥ ಕೃಷ್ಣನಿದ್ದಾಗಲೂ ಕೂಡ ಈ ಥರ ಎಲ್ಲ ಅವನು ತನ್ನ ಅಸಹಾಯಕತೆಗಳನ್ನು ತೋರಿಸಿದ. ಬಹುಶಃ ಭಾರತದಲ್ಲಿ ಇಂಥ ನಪುಂಸಕರು ಹೇಳಿಗಳಿರೋದ್ರಿಂದಲೇ ಹಿಂದೂ ಧರ್ಮ ಉದ್ಧಾರ ಆಗುವುದಿಲ್ಲ ಅನ್ನುವ ಮಾತುಗಳನ್ನೆಲ್ಲ ಆಡಿದ್ದನ್ನು ನೀವು ಕೂಡ ಕೇಳಿರಬಹುದು. ಆದರೆ ವಾಸ್ತವಿಕ ಅರ್ಜುನನ ಆ ಭೀತಿ ಕೃಷ್ಣನಿಗಲ್ಲದೆ ಬೇರೆ ಯಾರಿಗೂ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇದು ನಪುಂಸಕತ್ವದ ಹೇಳಿತನದ ಭೀತಿಯಾಗಿದ್ರೆ, ನಾನು ಮತ್ತೆ ನನ್ನನ್ನೇ ಕೇಳಿಕೊಳ್ಳೋದು, ಕೃಷ್ಣ ಅಂಥವರಿಗೆ ಭಗವದ್ಗೀತೆ ಬೋಧಿಸ್ತಿದ್ನ? ಅವನು ರೈಟ್ ಪರ್ಸನ್ ಅನ್ನ, ರೈಟ್ ಹಾರ್ಸ್ ಅನ್ನ ಚೂಸ್ ಮಾಡುವುದರಲ್ಲಿ ಪ್ರಖ್ಯಾತ ಶ್ರೀಕೃಷ್ಣ. ಯಾವುದೋ ಒಂದು ಕೆಲಸಕ್ಕೆ ಬಾರದ ಶೃಗಾಲ ವಾಸುದೇವ ಅಂತ ತನ್ನನ್ನು ತಾನೇ ವಾಸುದೇವ ಅಂತ ಕೊಂಡಾಡಿಕೊಂಡು ತನ್ನ ಬಗ್ಗೆನೇ ಕೊಂಡಾಡಿದವನನ್ನ ಕಡಿದು ಕೊಂದವ. ನಿಜವಾದ ಕೆಪಾಸಿಟಿ ಇರುವವರನ್ನ ಮಾತ್ರ ಕೃಷ್ಣ ಆಯ್ಕೆ ಮಾಡುತ್ತಾನೆ. ಮತ್ತೆ
ಹಾಗೆ ಆಯ್ಕೆ ಮಾಡಿದವನನ್ನು ಉದ್ಧರಿಸದೆ ಬಿಡೋದಿಲ್ಲ ಅಂತ ಅನೇಕ ಉದಾಹರಣೆಗಳು ನಿಮಗೆ ಗೊತ್ತು. ಒಮ್ಮೆ ಆಯ್ಕೆ ಮಾಡಿದ ಅಂದ್ರೆ ಉದ್ಧರಿಸಿದ. ಒಬ್ಬ ರಜಕ ಚಕ್ ಅಂತ ಇಲ್ಲವಾದ. ಯಾಕೆ? ಕೃಷ್ಣನಿಗೆ ಗೊತ್ತಾಯಿತು ಇದು ಆಯ್ಕೆಗೆ ಯೋಗ್ಯವಾದದ್ದೇ ಅಲ್ಲ, ಇರುವುದಕ್ಕೂ ನಾಲಾಯಕು ಅಂತ. ಅದೇ ಒಬ್ಬ ತ್ರಿವರ್ಕ್ರೆ ಅವಳನ್ನು ಉದ್ಧರಿಸಿ ಮತ್ತೆ ಹೋಗಿ ಮಕ್ಕಳನ್ನು ಕೊಟ್ಟ. ಒಬ್ಬ ಹೂವಾಡಿಗ ಅವನು ಕೊಟ್ಟ ಹೂವಿನ ಕ್ರಮಕ್ಕೇನೆ ಮನಸ್ಸೊತ್ತು ಅವನನ್ನು ಉದ್ಧರಿಸಿದ. ಒಬ್ಬ ಸುಧಾಮನನ್ನ ಇನ್ನಿಲ್ಲದಂತೆ ಬೆಳೆಸಿದ. ಕೃಷ್ಣ ಆಯ್ಕೆ ಮಾಡ್ತಾನೆ ಅಂದ್ರೆ ದೇರ್ ಶುಡ್ ಬಿ ಅ ರೀಸನ್. ಕೃಷ್ಣ ಆಯ್ಕೆ ಮಾಡಿದವ ಅರ್ಜುನ. ಅರ್ಜುನ ಬೆನ್ನ ಹಿಂದೆ ಹೋದದ್ದಲ್ಲ, ಕೃಷ್ಣ ಬಂದದ್ದು ಅರ್ಜುನನ ಬೆನ್ನ ಹಿಂದೆ. ಅದಕ್ಕೇನೆ ನಮ್ಮ ಇಡೀ ನವಭಕ್ತಿಯಲ್ಲಿ ಕೃಷ್ಣಾರ್ಜುನರ ಸಖ್ಯಕ್ಕೆ ಇನ್ನೊಂದು ಪ್ಯಾರಲಲ್ ಆದ ಎಕ್ಸಾಂಪಲ್ ಇಲ್ಲ. ಸ್ಮರಣಂ ಕೀರ್ತನಂ ಶ್ರವಣಂ ವಿಷ್ಣು ಪಾದ ಸೇವನಂ, ಅದರ ಜೊತೆಗೆ ವಂದನಂ ಅರ್ಚನಂ. ಅಲ್ಲಿ ದಾಸ್ಯ ಸಖ್ಯ ಮತ್ತು ಆತ್ಮನಿವೇದನಂ ಬಂದಾಗ ಸಖ್ಯಕ್ಕೆ ಮತ್ತು ದಾಸ್ಯಕ್ಕೆ ಇವತ್ತು ಎರಡು ಉದಾಹರಣೆಗಳು ಇನ್ನೊಂದು ಕೊಡ್ಲಿಕ್ಕೆ ಇಲ್ಲ ಅನ್ನುವ ಹಾಗೆ ಉಳಿದು ಹೋದವರು ಒಬ್ಬ ಆಂಜನೇಯ, ಇನ್ನೊಬ್ಬ ಅರ್ಜುನ. ಇಲ್ಲಿ ಯಾರನ್ನ ನೀವು ಅಲ್ಲ ಅನ್ಲಿಕ್ಕೆ ಸಾಧ್ಯ? ಅಲ್ಲಿ ಕೂಡ ಅವನು ಹಾರೋದಿಲ್ಲ ಅಂದಿದ್ದ, ನನಗೆ ಗೊತ್ತುಂಟು ಅಂತಲೇ ಗೊತ್ತಿಲ್ಲದೆ ಕೂತಿದ್ದ ಆಂಜನೇಯ. ಜಾಂಬವಂತ ಎಬ್ಬಿಸಿದ್ದು ನಿಂಗೆ ಹಾರ್ಲಿಕ್ಕೆ ಬರ್ತದೆ ಅಂತ. ಹಾಗೆ ದೊಡ್ಡವರ ಮುಂದೆ ಚಿಕ್ಕವರಾಗಿ ನನಗೇನೂ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಆಗುವುದಿಲ್ಲ ಅನ್ನೋದಿದೆಯಲ್ಲ, ಅದು ಸಾಮಾನ್ಯ ಸಂಗತಿ ಅಲ್ಲ. ಅಂಥದೊಂದು ಸ್ಥಿತಿಯಲ್ಲಿ ಅರ್ಜುನ ಕುಸಿದಾಗ, ಒಂದು ವೇಳೆ ಅದು ಫಿಸಿಕಲ್ ಫಿಯರ್ ಆಗಿದ್ರೆ ಜ್ಞಾನಯೋಗವನ್ನು, ಕರ್ಮಯೋಗವನ್ನು, ಧ್ಯಾನ ಯೋಗವನ್ನು, ಇಡೀ ಅಕ್ಷರ ಪುರುಷ ಮತ್ತು ಪ್ರಕೃತಿ ಪುರುಷರ ಜೊತೆಗಿರುವ ಪುರುಷೋತ್ತಮನನ್ನು ಯಾಕೆ ವಿವರಿಸಬೇಕಿತ್ತು? ಕರ್ಮ ಜ್ಞಾನ ಯೋಗ ಮತ್ತು ಧ್ಯಾನ ಯೋಗ ಬರುವುದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಅದು ವರ್ಣಾಶ್ರಮ ಧರ್ಮಕ್ಕೆ ಸಂಬಂಧಪಟ್ಟ, ಕ್ಷಾತ್ರ ಧರ್ಮಕ್ಕೆ ಸಂಬಂಧಪಟ್ಟದ್ದಾಗಿದ್ರೆ ಕ್ಷತ್ರಿಯನು ಮಾಡಬೇಕಾದ ಕೆಲಸ ಅಷ್ಟನ್ನೇ ಹೇಳಬೇಕಿತ್ತು ಕೃಷ್ಣ. ನೀನು ಯುದ್ಧ ಮಾಡಬೇಕು, ನೀನು ಕ್ಷತ್ರಿಯ, ಅವನ ಕೆಲಸಗಳು ಇಂತಿಂತದ್ದು ಅಂತ ಎಕ್ಸ್ಪ್ಲೈನ್ ಮಾಡಿ ಬಿಡಬಹುದಿತ್ತು. ಅಲ್ಲ, ಅವನಿಗೆ ಗೊತ್ತಿತ್ತು ಈ ಜೀವಕ್ಕೆ ಹೊಸ ಸಾಧ್ಯತೆ ಇದೆ, ಇದಕ್ಕೆ ಎಲ್ಲವನ್ನ ಅನಾವರಣ ಮಾಡಿ ಅದರ ಪಕಳೆ ಕಳಚಿ ಒಳಗಿರುವ ಈರುಳ್ಳಿಯ ಸಿಪ್ಪೆ ತೆಗೆದ ಹಾಗೆ ಉಂಟಾಗುವ ಬಯಲನ್ನು ತೋರಿಸಿ, ಆ ಬಯಲೊಳಗೆ ನೀನಿಲ್ಲಯ್ಯ ನಾನಿದ್ದೇನೆ ಅಂತ ತೋರಿಸ್ಬೇಕಿತ್ತು. ಹಾಗೆ ಅನಾವರಣ ಮಾಡಿದಾಗ ಕಟ್ಟ ಕಡೆಗೆ ಉಳಿದದ್ದು ಆ ಬಟಾ ಬಯಲಲ್ಲಿ ಅರ್ಜುನನಿಗೆ ಎಷ್ಟು ವಿವರಿಸಿದರೂ ಅರ್ಥವಾಗ್ತಿಲ್ಲ ಅಂತ ಗೊತ್ತಾದಾಗ ತನ್ನನ್ನು ತೋರಿಸುವ ಕೊನೆಯ ಸ್ಥಿತಿ. ಭಗವಂತ ಅಪರೂಪಕ್ಕೆ ಕೆಲವರನ್ನು ದರ್ಶನ ಕೊಟ್ಟು ಉದ್ಧರಿಸ್ತಾನೆ. ಎಲ್ಲರಿಗೂ ದರ್ಶನವಿಲ್ಲ. ಭಕ್ತರಿದ್ದವರು, ತುಂಬಾ ತಪಸ್ಸು ಮಾಡಿದವರೆಲ್ಲ ದರ್ಶನ ಪಡೆದಿದ್ದಾರೆ. ಆದರೆ ಶ್ರೀಕೃಷ್ಣನ ದರ್ಶನದ ಇನ್ನೊಂದು ಮಾದರಿ ನಮಗೆ ಸಿಕ್ಕುವುದಿಲ್ಲ ಅನ್ನುವ ಹಾಗೆ ಅರ್ಜುನನ ಪುಣ್ಯ. ಆಶ್ಚರ್ಯ ಅನಿಸುತ್ತೆ. ನೀವು ಇನ್ನೊಮ್ಮೆ ಮರುಕಳಿಸಿ ನೋಡಿದರೆ ಸಾಕ್ಷಾತ್ ದುರ್ಯೋಧನನ ಮುಂದೆಯೂ ವಿಶ್ವರೂಪ ತೋರಿಸಿದ್ದಾನೆ. ಆದರೆ ಈ ದರ್ಶನ ಅರ್ಜುನನಿಗೆ ತೋರಿಸಿದ್ದು ಬಹಳ ವಿಶೇಷ ಅನ್ನುವ ಕಾರಣಕ್ಕಾಗಿ ವೇದವ್ಯಾಸರು ಅದರ ಪುಟಗಳನ್ನು ಅಕ್ಷರಗಳನ್ನು ದಾಖಲಿಸಿದ್ದಾರೆ. ಪ್ರಶ್ನೆ ಬರಬಹುದು, ಸಂಜಯ ನೋಡಿಲ್ವಾ? ಯಾಕೆಂದ್ರೆ ರಿಪೋರ್ಟರೇ ಅವನು. ಧೃತರಾಷ್ಟ್ರನಿಗೆ ಹೇಳಿದ್ದೆ ಹೀಗಾಗಿದೆ, ಇಂತಿಂಥ ಘಟನೆ ನಡೆದಿದೆ ಅಂತ ಇದೆಲ್ಲ ಫ್ಲಾಶ್ ಬ್ಯಾಕ್ ನಿಮಗೆ ಗೊತ್ತಿದೆ. ತುಂಬಾ ಇಂಟ್ರೆಸ್ಟಿಂಗ್. ಇಡೀ ವಿಶ್ವರೂಪ ದರ್ಶನ ವರ್ತಮಾನದ ಹೊತ್ತಿಗೆ ನಮಗೆ ದಾಖಲಾದದ್ದಲ್ಲ. ಅದು ಆಗಿ ಯುದ್ಧದ ಭೀಷ್ಮರು ಶರಶೈಯಲ್ಲಿದ್ದ ಸಂದರ್ಭದಲ್ಲಿ ಬಂದು ಧೃತರಾಷ್ಟ್ರನಿಗೆ ಸಂಜಯ ರಿಪೋರ್ಟ್ ಮಾಡಿದಾಗ ಪಾಸ್ಟ್ ಫ್ಲಾಶ್ ಬ್ಯಾಕ್ ಅದು ವಾಪಸ್ ಬಂದು ನಮ್ಮ ವರ್ತಮಾನವಾಗಿ ನಮ್ಮ ಕಣ್ಮುಂದೆ ತೆರೆಯುವುದು. ಇದು ತ್ರಿಕಾಲಜ್ಞರು ಮಾತ್ರ ಮಾಡುವ ಒಂದು ದೊಡ್ಡ ಕೆಲಸ. ವೇದವ್ಯಾಸರು ತ್ರಿಕಾಲಜ್ಞರು. ಅವರಿಗೆ 3 ಕಾಲವನ್ನು ಮೇಳೈಸುವುದು ಗೊತ್ತು. ಯಾವತ್ತೋ ನಡೆದ ಭಗವದ್ಗೀತೆಯ ವಿಷ್ಣು ದರ್ಶನವನ್ನು ಅಥವಾ ಕೃಷ್ಣನ ಸಾಕ್ಷಾತ್ ವಿಶ್ವರೂಪವನ್ನು ಇವತ್ತಿನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ ಅನ್ನುವಾಗ ವೈಶಂಪಾಯನರು ಹೇಳುವ ಹೊತ್ತಿಗೆ ಅದು ಜನಮೇಜಯನ ಫ್ಯೂಚರ್. ಪಾಸ್ಟ್ ಟೆನ್ಸ್ ಸಾಕ್ಷಾತ್ ಧೃತರಾಷ್ಟ್ರನಿಗೂ ಕೂಡ ಪ್ರೆಸೆಂಟ್ ಟೆನ್ಸ್ ಆಗದೆ ಜನಮೇಜಯನಿಗೆ ಪ್ರೆಸೆಂಟ್ ಆಗಿ ನಮ್ಮ ಕಾಲಕ್ಕೆ ಇವತ್ತು ಕೂಡ ವಿಶ್ವರೂಪ ದರ್ಶನವನ್ನು ಭಗವದ್ಗೀತೆಯ ಎಲ್ಲ ಆ ಅಧ್ಯಾಯಗಳನ್ನು ಪಠಿಸುವ ಹೊತ್ತಿಗೆ ನಮಗೆ ಅದು ವರ್ತಮಾನ ಆಗುವ ಗುಣ ಇದೆಯಲ್ಲ, ಅದು ನಾವು ಕಾಲವನ್ನು ಮೀರುವ ಒಂದು ಸಾಹಿತ್ಯದ ಗುಣ ಅಥವಾ ದಾರ್ಶನಿಕ ಸಾಹಿತ್ಯ ಅಂತ ಹೇಳುವುದಕ್ಕೆ ಅದೇ ಕಾರಣ ಅನ್ನುವ ಗುಣಗಳನ್ನು ಉಳ್ಳದ್ದು. ಅಂಥ ಸ್ಥಿತಿಯನ್ನ ಒಬ್ಬ ವಿಶ್ವರೂಪ ದರ್ಶನ ನೋಡಿದ ಕೃಷ್ಣನ ಮುಂದೆ ಇದ್ದ ಅರ್ಜುನ ನಿಂತು ನೋಡಿದ ನಂತರ ಏನಾದ? ಅದು ಪರಿವರ್ತನೆ. ಇಡೀ ಕ್ಯಾರೆಕ್ಟರ್ ಹೆದರಿ ಕುಸಿದು ತನ್ನ ಶರಗಳನ್ನ ಕೆಳಗೆ ಹಾಕಿ
ಬಾಣವನ್ನ ಕೆಳಕ್ಕೆ ಇಟ್ಟು ಕಾಲು ನಿಲ್ಲಲಿಕ್ಕಾಗುವುದಿಲ್ಲ, ನಡುತ್ತಿದೆ ಅಂತ ಹೇಳಿ ಆ ರಥದಲ್ಲಿಯೇ ಅಲ್ಲೇ ಕುಸಿದು ಬಿದ್ದಂತಹ ಒಬ್ಬ ಹುಡುಗ ಈಗ ನಿನಗೆ ಎಲ್ಲ ನಾನು ಹೇಳಿದ ಮೇಲೆ ತಿಳಿಯುತ್ತೇನಪ್ಪ ಅಂದರೆ ನನಗೀಗ ಎಲ್ಲ ಸಮಸ್ಯೆಗಳು ಸಂಶಯಗಳು ಪರಿಹಾರವಾಗಿದ್ದಾವೆ, ನೀನು ಹೇಳಿದಂತೆ ನಡೀತೇನೆ ಅಂತ ಎದ್ದಾಗ ಅವನು ಹಳೆಯ ಅರ್ಜುನ ಅಲ್ಲ. ಅವನಿಗೆ ಇಡೀ ಒಂದು ಪರ್ಸನಾಲಿಟಿಯ ಮೇಲೆ ಹೊಸದೊಂದು ಪ್ರವೇಶ ಆಗಿ, ಯಾವ ಮಾರ್ಕಂಡೇಯರು ಹೊಟ್ಟೆಯಿಂದ ಹೊರಗೆ ಬಂದ್ರಲ್ಲ, ಭಗವಂತನ ಹೊಟ್ಟೆಯಿಂದ ಹೊರಗೆ ಬಂದ್ರಲ್ಲ, ಆಗ ಅವರಿಗಾದ ಪರಿವರ್ತನೆ, ಅದಕ್ಕೆ ಅವರು ಚಿರಂಜೀವಿಗಳಾಗ್ತಾರೆ. ಸಾಮಾನ್ಯ ಧ್ಯಾನ ಮಾಡುವ ಮಾರ್ಕಂಡೇಯರಿಗೆ ತಪಸ್ಸಿನ ಮುಖಾಂತರ ಕಂಡ ಈ ಒಂದು ಆಂತರಂಗಿಕ ಆ ಪ್ರಳಯಾಂತಕ ಸೃಷ್ಟಿಕರ್ತನ ದೃಷ್ಟಿ ಅದು ಇಡೀ ಅವರ ಬದುಕನ್ನು ಬದಲಾಯಿಸಿ ಮಾರ್ಕಂಡೇಯರು ಚಿರಂಜೀವಿತ್ವವನ್ನು ಪಡೆಯುವವರೆಗೆ ಬೆಳವಣಿಗೆ ಆಗುವ ಎತ್ತರ ಇದೆಯಲ್ಲ, ಅದನ್ನ ನಾವು ಹೇಳೋದು ಹೀಗಿದ್ದ ವ್ಯಕ್ತಿ ಹೀಗಾಗು, ಇಡೀ ಟೋಟಲಿ ಡಿಫರೆಂಟ್. ಅರ್ಜುನ ಹಾಗೊಂದು ಬದಲಾವಣೆಯನ್ನ ಪಡೀತಾನಲ್ಲ, ಅದು ಕೃಷ್ಣನ ಭಗವದ್ಗೀತೆಯ ಪರಿಣಾಮ. ಅದಕ್ಕೆ ಪೂರ್ವ ಪೀಠಿಕೆ ಈ ಭಯ. ಈ ಭಯದ ಒಳಗೆ ಕೃಷ್ಣ ವಿಷ್ಣು ದರ್ಶನವನ್ನು ಅಥವಾ ವಿಶ್ವರೂಪ ದರ್ಶನವನ್ನು ಮಾಡಿಸಿದನಲ್ಲ, ಆಶ್ಚರ್ಯ ಪಡಬೇಕು ನಾವೆಲ್ಲ. ಇಷ್ಟು ವಿಶ್ವರೂಪ ದರ್ಶನ ಪಡೆದ ಕೃಷ್ಣ ಅರ್ಜುನ ಯುದ್ಧ ಮುಗಿದು ಪಟ್ಟಾಭಿಷೇಕ ನಡೆದ ಮೇಲೆ ತಾನೊಂದು ದಿನ ವಿಹಾರಕ್ಕೆ ಹೋಗುವಾಗ, ತಾನು ಮತ್ತು ಕೃಷ್ಣ ಮಾತ್ರ ವಿಹಾರದಲ್ಲಿ ನಡ್ಕೊಂಡು ಹೋಗುವಾಗ ಹೇಳ್ತಾನೆ, ಆವತ್ತು ಎಂಥದ್ದು ಹೇಳಿದ್ಯಲ್ಲ ಮಾರಾಯ ಕುರುಕ್ಷೇತ್ರದಲ್ಲಿ, ಅದು ಎಂತ ಅಂತ ನೆನಪಾಗುವುದಿಲ್ಲ, ಇನ್ನೊಮ್ಮೆ ಹೇಳು ಅಂತ. ಆಶ್ಚರ್ಯಕಾರಕ ವಿಷಯ. ಆದರೆ ನಿಮಗೆಲ್ಲರಿಗೂ ಬಂದಿರಬಹುದಾದ ಒಂದು ಅನುಭವ, ಭಗವದ್ಗೀತೆ ಓದುವಾಗ ಅರ್ಥ ಆಗ್ತದೆ. ಸುಮ್ಮನೆ ಯಾರೋ ಒಂದು ಹೇಳುವುದರಿಂದ, ಸ್ವಲ್ಪ ವಿವರಣೆಗಳನ್ನು ಕೇಳೋದ್ರಿಂದ ಅರ್ಥ ಆಗ್ತದೆ ಅಂದ್ಕೊಳ್ಳಿ. 1ನೇ ಅಧ್ಯಾಯ ಸ್ವಲ್ಪ ಘಟನಾತ್ಮಕ ಇರುವುದರಿಂದ ಹೆಚ್ಚು ನೆನಪಿರಬಹುದು. 2ನೇ ಅಧ್ಯಾಯದ ನಂತರ ಕೇಳಿ ಒಂದು 5 ನಿಮಿಷದಲ್ಲಿ ಏನು ಅಂತ ಕೇಳಿದ್ರೆ ಗೊತ್ತುಂಟಾ? ನನ್ನ ಜೊತೆಗೆ ಇದನ್ನು ಓದಿದವರೆಲ್ಲ ಒಂದೇ ಕಂಪ್ಲೇಂಟ್, ಅಕ್ಕ ಅದು ನೆನಪಾಗುವುದಿಲ್ಲ. ನಿಮಗಲ್ಲ, ಅರ್ಜುನನಿಗೂ ನೆನಪಿಲ್ಲ ಅಂತ ನಾನು ಉತ್ತರಿಸಿದ್ದುಂಟು. ಆದ್ರಿಂದ ಅದು ಪ್ರಾರಬ್ಧ, ಅದನ್ನೇನು ಪಾಪ ಅಂತ ಭಾವಿಸಬೇಡಿ. ಯಾಕೆ ಗೊತ್ತಾ? ಒಂದು ವೇಳೆ ಅದು ಅಪರಾಧ ಆಗಿದ್ರೆ ಕೃಷ್ಣ ಅರ್ಜುನನನ್ನ ಬಹಳ ದೊಡ್ಡ ದಂಡನೆಗೆ ಒಳಪಡಿಸಬೇಕಿತ್ತು, ಶಿಕ್ಷಿಸಬೇಕಿತ್ತು, ಎಂಥ ನಾಲಾಯಕ ಕಣೆ ಅಂತ ಬೈಬೇಕಿತ್ತು. ನಗ್ತಾನೆ. ನಕ್ಕು ಅವನದೊಂದು ಉತ್ತರ ಇದೆ, ಅದು ಎಂಥ ಪರಾಕಾಷ್ಠೆ ನೋಡಿ. ಅದು ಆ ಸಂದರ್ಭದಲ್ಲಿ ಹಾಗೊಮ್ಮೆ ಅನಿಸಿದ್ದನ್ನು ಹೇಳಿದ್ದೇನೆ, ಈಗ ನಾನು ಹೇಳಬಹುದೋ ಗೊತ್ತಿಲ್ಲ. ಒಬ್ಬ ರಿಯಲ್ ಮಾಸ್ಟರ್ ಮತ್ತು ಒಬ್ಬ ರಿಯಲ್ ಡಿಸೈಪಲ್ ನ ಬೆಸ್ಟ್ ಎಕ್ಸಾಂಪಲ್. ದ ರಿಯಲ್ ಮಾಸ್ಟರ್ ಕೃಷ್ಣ, ದ ರಿಯಲ್ ಡಿಸೈಪಲ್ ಅರ್ಜುನ. ಯಾಕೆಂದ್ರೆ ಕೃಷ್ಣನನ್ನು ಅರ್ಜುನ ಒಂದು ವೇಳೆ ಮಹಾಭೀತಿ ಒಳಗಾದಾಗ ಏನೂ ಹೇಳದೆ ಉತ್ತರ ಕುಮಾರನ ಹಾಗೆ ಓಡಿ ಹೋಗಿದ್ರೆ ಭಗವದ್ಗೀತೆ ಹುಟ್ಟುತ್ತಿದ್ದ. ಅವನು ಅಲ್ಲ, ಗೋವಿಂದಾಚಾರ್ಯ ಮಗಳು ಮಾತಾಡ್ಲಿಕ್ಕಾಗ್ಲಿಲ್ಲ ಅಂತ ಕೂತ್ ಬಿಟ್ಲು ಅಂತ ಏನ್ ಎಣಿಸ್ತಾರೆ, ಏನ ಮಾತಾಡಿಯೇ ಬಿಡುವ ಅಂತ ಪ್ರಯತ್ನ ಪಡ್ತೇವಲ್ಲ ನಾವೆಲ್ಲ ಅಹಂಕಾರದಿಂದ. ಹಾಗೊಂದು ವೇಳೆ ಮಾಡಿದ್ರೆ ಅವನಿಗೆ ಭಗವದ್ಗೀತೆಯ ದರ್ಶನವಾಗ್ತಿದ್ದ. ಅವನು ಪ್ರಾಮಾಣಿಕನಾಗಿ ನನಗೆ ಆಗೋದಿಲ್ಲ ಅಂತ ಕುಸಿದನಲ್ಲ, ಅದು ರಿಯಲ್ ಡಿಸೈಪಲ್ನ ಲಕ್ಷಣ. ಅಷ್ಟು ಮಾತ್ರ ಅಲ್ಲ, ಕೃಷ್ಣನನ್ನು ಅರ್ಜುನ ಕೇಳಿದ ಒಂದೊಂದು ಪ್ರಶ್ನೆಗಳು ಕೂಡ ದ ಕ್ವೆಶ್ಚನ್ ವಿಲ್ ಡಿಸೈಡ್ ದಿ ಆನ್ಸರ್ ಅಂತಾರೆ ಜಿಡ್ಡು ಕೃಷ್ಣಮೂರ್ತಿ. ದ ಕ್ವೆಶ್ಚನರ್ ಡಿಸೈಡ್ಸ್ ದಿ ಪಾತ್ ಅಂತಾರೆ. ದ ಕ್ವೆಶ್ಚನ್ ಡಿಸೈಡ್ಸ್ ಮೈ ವರ್ಡ್ಸ್ ಅಂತಾರೆ. ಅದಕ್ಕೆ ಭಗವದ್ಗೀತೆ ಬಹಳ ಒಳ್ಳೆಯ ಉದಾಹರಣೆ. ಆಲ್ ದಿ ಕ್ವೆಶ್ಚನ್ಸ್ ಆಫ್ ಅರ್ಜುನ ಡಿಸೈಡೆಡ್ ದಿ ಆನ್ಸರ್ ಆಫ್ ಶ್ರೀಕೃಷ್ಣ. ಹಾಗಾಗಿ ಕೃಷ್ಣನನ್ನ ಹುಟ್ಟಿಸಿದವ ಅರ್ಜುನ, ಅರ್ಜುನನನ್ನ ಮರುಹುಟ್ಟಿಸಿದವ ಕೃಷ್ಣ. ಸಾಮಾನ್ಯ ಸಂಬಂಧ ಅಲ್ಲ ಇದು, ಗುರು ಶಿಷ್ಯರಲ್ಲಿ ಆಗುವ ತಾದಾತ್ಮ್ಯ. ಗುರುವನ್ನು ಶಿಷ್ಯ ಹುಟ್ಟಿಸ್ತಾನೆ ಗುರುವಿನ ಮರಣಾನಂತರ. ಶಿಷ್ಯನನ್ನು ಗುರು ತಾನು ಹೋಗುವ ಮೊದಲು ಮತ್ತೆ ಹುಟ್ಟಿಸಿ ಹೋಗ್ತಾನೆ. ಇದೆಲ್ಲ ಬಹಳ ವಿಶೇಷವಾದ, ನಾನು ನಿಮಗೆ ಭಾಷಾ ಶಬ್ದಗಳಲ್ಲಿ ವಿವರಿಸಲಿಕ್ಕಾಗದೇ ಇರುವ ಅಧ್ಯಾತ್ಮ ಪಥದ ರಹಸ್ಯಗಳು. ಯಾಕೆ ಅದನ್ನು ರಹಸ್ಯ ಅಂತಾರೆ ಅಂದ್ರೆ, ರಹ ಗುಹ್ಯ, ಗುಹ್ಯತಮಂ ಅಂತಲೇ ಹೇಳ್ತಾನೆ ಭಗವಂತ. ನಾನು ಹೇಳಿದ್ದಿದು ಗುಹ್ಯವಾದದ್ದು, ಇದನ್ನು ಯಾರಿಗೂ ಹೇಳಬೇಡ. ಭಕ್ತಿ ಇಲ್ಲದವರಿಗೆ, ನನ್ನ ಮೇಲೆ ನಂಬಿಕೆ ಇಲ್ಲದವರಿಗೆ ಮತ್ತು ಆಸ್ತಿಕರಲ್ಲದವರಿಗೆ ಹೇಳಬೇಡ ಅಂತ ಹೇಳ್ತಾನೆ. ಏನದು? ಗುಹ್ಯತಮಂ ಅನ್ನೋದೇ ಹೆಚ್ಚು ಸರಿಯಾದ ಶಬ್ದ ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ಇದು ಗುಹೆಯ ಒಳಗಿನ ಜೀವಕ್ಕೆ ಸಂಬಂಧಪಟ್ಟ, ಪರಮಾತ್ಮನ ಅಂಶಕ್ಕೆ ಸಂಬಂಧಪಟ್ಟ ರಹಸ್ಯ. ಹಾಗಾಗಿ ಇಲ್ಲೊಬ್ಬ ರಹವಾಸಿ ಇದ್ದಾನೆ,
ಅವನ ಕುರಿತದ್ದಾದದ್ದರಿಂದ ಅದು ರಹಸ್ಯ. ಸೊ ಇಂಥ ಒಂದು ರಹಸ್ಯವನ್ನ ಇಷ್ಟೆಲ್ಲ ತನ್ನನ್ನೇ ತೋರಿ ಅನಾವರಣ ಮಾಡಿದ ಮೇಲೆ ಆ ಅರ್ಜುನ ನನಗೆ ಆವತ್ತು ನೀನು ಹೇಳಿದ್ದಿ ಅಂತದ್ದು ಗೊತ್ತಾಗ್ಲಿಲ್ಲ ಅಂದದ್ದು ಮಾತ್ರವಲ್ಲ, ಅದಕ್ಕೆ ಕೃಷ್ಣ ಅಷ್ಟೇ ಸಾಂತ್ವನ ರೀತಿಯಲ್ಲಿ ಪ್ರತಿ ಮಾಸ್ಟರ್ ಹುಟ್ಟಿಸುವ ದೊಡ್ಡ ಮಾತುಗಳು ಆ ಕ್ಷಣದ ಒಂದು ಕಾಸ್ಮಿಕ್ಕಿನ ವ್ಯವಸ್ಥೆಯನ್ನು ಉತ್ತರ ಕೊಟ್ಟದ್ದು ಮಾತ್ರವಲ್ಲ, ಅದರ ಇನ್ನೊಂದು ಭಾಗವಿದೆ. ದೇವರ ದರ್ಶನವಾದ ಮಾತ್ರಕ್ಕೆ ಉದ್ಧಾರ ಆಗಬೇಕಂತಿಲ್ಲ ಅಂತ. ನಾವು ಅನೇಕರು ಅವರಿಗೆ ದೇವರ ದರ್ಶನ ಆಗಿದೆ ಅಂತ ಹುಡುಕಿಕೊಂಡು ಹೋಗ್ತೇವಲ್ಲ, ಸ್ವಲ್ಪ ಅದನ್ನು ಗಮನವಿಟ್ಟು ನಾವು ಯೋಚಿಸಬೇಕು. ನೀವೇ ಗಮನಿಸಿದರೆ ನರಸಿಂಹನಾಗಿ ಅವತಾರ ಧರಿಸಿ ಕೇವಲ ಪ್ರಹ್ಲಾದನನ್ನು ಉದ್ಧರಿಸಬೇಕು, ಹಿರಣ್ಯಕಶಿಪುವನ್ನು ನಾಶ ಮಾಡಬೇಕು ಅಂತ ಬಂದಂತಹ ಆ ಭಗವಂತನ ದರ್ಶನವನ್ನು ಸಾಕ್ಷಾತ್ ಪಡೆದು ಅಷ್ಟೆಲ್ಲ ದರ್ಶನಗಳ ಪರಿಣಾಮವಾಗಿ ಬೇಕಾದಂತಹ ಅನುಗ್ರಹವನ್ನು ಪಡೆದಂತಹ ಪ್ರಹ್ಲಾದ ಬೇರೆ ಬೇರೆ ಪುರಾಣಗಳಲ್ಲಿ ಭಗವಂತನನ್ನು ಗುರುತಿಸಲಾಗದೆ ಯುದ್ಧ ಮಾಡಿದ ಘಟನೆಗಳಿವೆ. ವಾಮನ ಪುರಾಣ ಪ್ರಹ್ಲಾದ ನರನಾರಾಯಣರನ್ನು ಗುರುತಿಸಲಾಗದೆ ಯುದ್ಧ ಮಾಡಿದ್ದನ್ನು ಹೇಳುತ್ತೆ. ಸಾಕ್ಷಾತ್ ಪ್ರಹ್ಲಾದ ನರಸಿಂಹನ ಅವತಾರದಲ್ಲಿದ್ದಂತೆ ಬಂದಾಗ ಗುರುತಿಸದೆ ಯುದ್ಧ ಮಾಡಿದ್ದನ್ನು ಇನ್ನೊಂದು ಮತ್ಸ್ಯ ಪುರಾಣವೋ ಏನೋ ಹೇಳುತ್ತೆ. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ದೇವರ ದರ್ಶನ ಆದ ಕೂಡಲೇ ನಿಮ್ಮನ್ನು ಉದ್ಧಾರ ಮಾಡುವುದಿಲ್ಲ ಅಂತ ಭಗವಂತ ಸೂಚಿಸ್ತಿದ್ದಾನೆ. ಇಟ್ಸ್ ಅನ್ ಅಲಾರ್ಮ್. ಏನು ಅಲಾರ್ಮ್? ಯು ಆರ್ ಡಿಫರೆಂಟ್, ಯು ಹ್ಯಾವ್ ಅ ಚಾಯ್ಸ್ ಟು ಕಮ್ ಟು ಮೀ ಅಂತ. ಅಂಡ್ ಇಫ್ ಯು ಮಿಸ್ ಇಟ್, ಯು ವಿಲ್ ಮಿಸ್ ಇಟ್ ಫಾರ್ ಎವರ್. ವೆರಿ ರೇರ್ಲಿ ಅಂಥ ಮಕ್ಕಳನ್ನು ಚೂಸ್ ಮಾಡಲಾಗ್ತದೆ. ಅಂಥ ಮಕ್ಕಳಲ್ಲಿ ಧ್ರುವ ಒಬ್ಬ, ಅವನೆಲ್ಲೂ ದಾರಿ ತಪ್ಪಿದ ಉದಾಹರಣೆಗಳಿಲ್ಲ. ಒಮ್ಮೆ ಮಗುವಾಗಿ ನೋಡಿದವ ಕೊನೆಯವರೆಗೂ ಎಲ್ಲೂ ದಾರಿ ತಪ್ಪಿದ ಉದಾಹರಣೆ ನಾನು ಇಷ್ಟರವರೆಗೆ ಓದಿದ ಪುರಾಣಗಳಲ್ಲಿ ಬಂದಿಲ್ಲ. ನಾನು ಓದಿದ್ದು 8 ಪುರಾಣ, ಈಗ 9ನೇ ಪುರಾಣ ಓದ್ತಿದ್ದೇನೆ. ಹಾಗಾಗಿ ನನಗೆ ಉಳಿದ ಪುರಾಣಗಳ ಬಗ್ಗೆ ಗೊತ್ತಿಲ್ಲ. ಒಂದು ವೇಳೆ ಇಷ್ಟರವರೆಗಂತೂ ಬಂದಿಲ್ಲ. ಪ್ರಹ್ಲಾದನದ್ದು 2 ಪುರಾಣಗಳಲ್ಲಿ ಅವನು ನರಸಿಂಹನ ಅವತಾರ ದರ್ಶನ ಆದ ಮೇಲೆ ಗುರುತಿಸಲಾಗದೆ ಹೋರಾಡಿ ಆ ಬಳಿಕ ಭಗವಂತನೇ ಇವನಿಗೆ ನಾನು ಕಣಯ್ಯ ಅಂತ ಗುರುತಿಸುವ ಪರಿಸ್ಥಿತಿ ಬರುತ್ತೆ. ಇದು ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಶ್ರೀಕೃಷ್ಣ ಅಂಥದೊಂದು ಸೂಚನೆಯನ್ನು ನಮಗೆ ಅರ್ಜುನನ ಸಂದರ್ಭದಲ್ಲಿ ಕೊಡ್ತಾನೆ. ಯಾವಾಗ ಅಂದ್ರೆ ಅವನ ಎಂಡ್ ಆಫ್ ಹಿಸ್ ಜರ್ನಿ. ಅರ್ಜುನನನ್ನು ಕರೆದು ಕೃಷ್ಣ ತಾನು ತನ್ನ ಅವತಾರವನ್ನ ಸಮಾಪ್ತಿಗೊಳಿಸಲಿಲ್ಲ. ನೀವು ಗಮನಿಸಿರ್ಲಿಕ್ಕೆ ಸಾಕು, ಅವನು ಕರೆದದ್ದು ಉದ್ಧವನನ್ನು, ಅವನ ಕೊನೆಯ ಮಾತುಗಳನ್ನು ಬೋಧಿಸಿದ್ದು ಉದ್ಧವನಿಗೆ. ಅದು ಒಂದು ಭಾಗ. ಎರಡನೆಯ ಭಾಗ, ಕೃಷ್ಣ ಇಲ್ಲಿ ಯಾರು ಇಲ್ಲಯ್ಯ, ಎಲ್ಲರೂ ನನ್ನಿಂದ ಸಾಯ್ತಾರೆ, ನಿನ್ನಿಂದ ಸಾಯೋದಿಲ್ಲ. ನೀನು ನೆಪ ಮಾತ್ರ ಅಂತ ಸಿದ್ಧಪಡಿಸಿ ಬೋಧಿಸಿದ್ದು ಮಾತ್ರ ಅಲ್ಲ, ತನ್ನ ವಂಶಸ್ಥರೆಲ್ಲ ತನ್ನ ಕಣ್ಣ ಮುಂದೆ ಸಾಯುವುದನ್ನು ತೋರಿಸಿ ಆ ಸಾವಿಗೆ ತಾನು ಏನು ಸ್ಪಂದಿಸದೆ ನಿರ್ಲೇಪನಾಗಿ ಇರಬೇಕು. ಈ ಸಾವು ಆ ಭಗವಂತನ ವ್ಯವಸ್ಥೆ ಅನ್ನುವುದನ್ನು ಅರ್ಜುನನಿಗೆ ಬೋಧಿಸಿದ್ದು ಮಾತ್ರ ಅಲ್ಲ, ನಡೆದು ತೋರಿದ ಕೊನೆಯ ಕ್ಷಣಕ್ಕೆ. ಎಲ್ಲ ಸಾವುಗಳನ್ನು ನಿರ್ಲಿಪ್ತವಾಗಿ ನೋಡಿ ಸಾಕ್ಷಾತ್ ಬಲರಾಮನಿಗೆ ನೋಡಲಿಕ್ಕಾಗದೆ ಅವತಾರ ಸಮಾಪ್ತಿ ಮಾಡುವುದಕ್ಕೆ ಹೋಗ್ತಾನೆ. ಕೃಷ್ಣ ಅಷ್ಟೂ ಜನ ಸತ್ತ ಮೇಲೆ ಅವತಾರ ಸಮಾಪ್ತಿ ಮಾಡ್ತಾನೆ. ಇದರ ಕೊನೆಯ ಭಾಗ ಅವನು ದರ್ಶನ ಕೊಟ್ಟದ್ದು ತನ್ನನ್ನು ನಿತ್ಯ ರಥದಲ್ಲಿ ಕರೆದುಕೊಂಡು ಹೋಗುವ ದಾರುಕನಿಗೆ. ಅವತಾರ ಸಮಾಪ್ತಿಯ ಕೊನೆಯ ಕ್ಷಣವನ್ನು ಅನುಭವಿಸಿದ ಮಹಾ ಭಾಗ್ಯಶಾಲಿ ಯಾರೋ ಒಬ್ಬ ದೇವಕಿಯಲ್ಲ, ವಸುದೇವರಲ್ಲ, ಅಥವಾ ನಂದಗೋಕುಲರಲ್ಲ, ನಂದಗೋಪಾಲರಲ್ಲ, ಗೋಪಿಕೆಯರಲ್ಲ, ಸಾಕ್ಷಾತ್ ಉದ್ಧವನೂ ಅಲ್ಲ. ಉದ್ಧವನಿಗೆ ಹೋಗುತ್ತಲೇ ಹೇಳಿ ಕಳಿಸಲಾಗ್ತದೆ. ಎಲ್ಲ ಬಿಟ್ಟು ನಾವು ಸಖ್ಯಕ್ಕೆ ಉದಾಹರಣೆ ಕೊಟ್ಟ ಅರ್ಜುನನಲ್ಲ, ದಾರುಕ ಕಣ್ಣೀರ ಧಾರೆ ಹರಿಸಿ ಮತ್ತೆ ಮತ್ತೆ ನೋಡಬೇಕು ಅನ್ನುವಾಗ ತನ್ನ ಕುರುಹು ಉಳಿಯದಂತೆ ಹಾಗೆ ಹೋಗುವ ಆ ಶ್ರೀಕೃಷ್ಣನ ಸ್ಥಿತಿ ನಿಜಕ್ಕೂ ಮತ್ತೊಮ್ಮೆ ರಿಯಲೈಸ್ ಆಗುವುದು ಅರ್ಜುನನಿಗೆ ಅವನು ಹಾಗೆ ಹೊರಟು ಹೋದ ಮೇಲೆ. ಅದರ ಭಾವವನ್ನ ಅರ್ಜುನ ಕೊನೆಯ ಮಾತುಗಳಾಗಿ, ನನ್ನನ್ನು ಮೋಸ ಮಾಡಿ ಆ ಕೃಷ್ಣ ಹೊರಟು ಹೋದ ಅಣ್ಣ, ಈಗ ನಾನು ಗಾಂಡೀವವಿದ್ದು ವ್ಯರ್ಥ, ನನ್ನ ಗಾಂಡೀವ ಈಗ ಕೆಲಸ ಮಾಡುವುದಿಲ್ಲ ಅಣ್ಣ. ಏನೇನು ಹೆಸರುಗಳ ರೆಕ್ಕೆ ಪುಕ್ಕಗಳನ್ನು ಧರಿಸಿದ್ದ ನಾನು ಆ ಕೃಷ್ಣ ಹೋದ ಮೇಲೆ ಸಾಕ್ಷಾತ್ ಯಕಶ್ಚಿತ್ತ ಡಕಾಯಿತರ ಮುಂದೆ ಸೋತು ಹೋದೆ ಅಣ್ಣ. ನನ್ನ ಬಳಿ ಈಗ ಯಾವ ಸಾಮರ್ಥ್ಯವೂ ಇಲ್ಲ, ಎಲ್ಲ ಯುದ್ಧವನ್ನು ನಾನೇ ಗೆದ್ದಿದ್ದೇನೆ ಎಂದು ಭಾವಿಸಿದ ನಾನು ಇವತ್ತು ಒಂದು 0 ಮಾತ್ರವಾಗಿ ಉಳಿದಿದ್ದೇನೆ ಅಣ್ಣ ಅಂತ ಕೂಗುವಾಗ ಆ ವಿಶ್ವರೂಪ ದರ್ಶನದ ಅಂದು ಮರೆತಿದ್ದ ಕ್ಷಣ ಇಂದು ಮತ್ತೆ ಅವನೊಳಗೆ ಪುನರ್ಜಾಗೃತವಾಗಿ ಹಾಗೆ ಹುಟ್ಟಿದ ಅರ್ಜುನ 3ನೆಯ ಹುಟ್ಟು. ಅಂಥ ಸ್ಥಿತಿಯನ್ನು ನಾವು ತಲುಪಲಿಕ್ಕಿದೆ.
ಅದು ಭಗವದ್ಗೀತೆ ನಮ್ಮ ಮೇಲೆ ಮಾಡಲಿಕ್ಕಿರುವ ಪರಿಣಾಮ. ನಾನು ಅನೇಕರಿಗೆ ಬಹಳ ಕೆಂಗಣ್ಣಿಗೆ ಗುರಿಯಾಗಿದ್ದೆ ಒಂದು ಕಾಲಕ್ಕೆ. ನಮ್ಮ ತಂದೆ ಭಗವದ್ಗೀತೆಯನ್ನು ಎಲ್ಲ ಕಡೆ ಉಪನ್ಯಾಸ ಮಾಡುವಾಗ ನಾನೊಂದು ಲೇಖನ ಬರೆದಿದ್ದೆ, ನಾನು ಭಗವದ್ಗೀತೆಯನ್ನು ಓದಿಲ್ಲ ಅಂತ. ನನಗೆ ಸಿಕ್ಕಾಪಟ್ಟೆ ಅದರ ಮೇಲೆ ನೀವೇನ್ರಿ ಬನ್ನಂಜಿಯವರ ಮಗಳಾಗಿ ಓದಕ್ಕೆ ಬರಲ್ವೇನ್ರಿ ಇತ್ಯಾದಿ ಇತ್ಯಾದಿ ಮಾತುಗಳನ್ನು ಕೇಳಿದ್ದೆ. ನನ್ನ ಮಾತು ಈಗಲೂ ಅದೇ, ನಾವು ಯಾರೂ ಓದಿಲ್ಲ. ನಾವು ಕಂಠಪಾಠ ಮಾಡಿದ್ದರೂ ನಮಗೆ ಭಗವದ್ಗೀತೆ ಗೊತ್ತಿಲ್ಲ, ಅರ್ಥ ಕೇಳಿದರೂ ನಾವು ಓದಿದವರಲ್ಲ. ಯಾಕೆಂದ್ರೆ ಓದಿದ್ದು ಹೌದಾದರೆ ಅರ್ಜುನ ಕಂಡಂತಹ ಮರುಹುಟ್ಟನ್ನು ನಾವು ಕಾಣಬೇಕು. ಅರ್ಜುನನಿಗೆ ಸಾಧ್ಯವಾದ ನಿರ್ಭೀತ ಸ್ಥಿತಿಯ ಒಂದು ಮರು ಸೃಷ್ಟಿಯ ಅವಸ್ಥೆ ನಮಗೆ ಬರಬೇಕು. ಈ ಥರದ ಒಂದು ಪ್ರತಿಕ್ರಿಯಾತ್ಮಕವಾದ ಇಡೀ ಪುನಃಸೃಷ್ಟಿ ನಮ್ಮೊಳಗಾಗದಿದ್ದರೆ ನಾವು ಭಗವದ್ಗೀತೆ ಓದಿದವರಲ್ಲ. ನಾನು ಅಂಥದೊಂದು ಬಾಲ ಶಿಶು, ಭಗವದ್ಗೀತೆ ಓದಿದವಳಲ್ಲ, ತಿಳಿದವಳಲ್ಲ. ಅರ್ಜುನನ ಒಳಗೆ ನನ್ನನ್ನು ಕಂಡವಳು. ಯಾಕೆಂದ್ರೆ ಅವನು ನರ, ಅವನು ನಮಗೆಲ್ಲ ಸಂಬಂಧಪಟ್ಟವ. ಪ್ರತಿ ನರನಿಗೆ ಅರ್ಜುನನ ಸಾಧ್ಯತೆ ಇದೆ ಅಂತ ನಾನು ನಿತ್ಯ ಅರ್ಜುನನನ್ನು ಪ್ರಾರ್ಥಿಸುವವಳು. ಅಂಥ ಅರ್ಜುನನನ್ನ ಕೃಷ್ಣನ ಕಾರಣವಾಗಿ, ಭಗವದ್ಗೀತೆಯ ಕಾರಣವಾಗಿ ನೆನೆಯುವ ಮತ್ತು ಪ್ರಾಥಮಿಕವಾಗಿ ಅದರ ಒಂದು ಪ್ರವೇಶಿಕೆಯ ಹಾಗೆ ನಡೆಯುವ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನನ್ನ ಎಲ್ಲ ದೋಷಗಳನ್ನು ನನಗೆ ಬಿಟ್ಟು ಒಳಿತನ್ನು ನೀವು ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸ್ತಾ, ಒಳ್ಳೆಯ ಮಾತುಗಳು ಏನಾದರೂ ಬಂದಿದ್ರೆ ಅದು ಅಪ್ಪನ ಆಶೀರ್ವಾದ, ಕೆಟ್ಟ ಮಾತುಗಳು ಬಂದಿದ್ರೆ ಇನ್ನೂ ಉಳಿದಿರುವ ಈ ಪಾಪಿಯ ಲಕ್ಷಣ ಅಂತ ಭಾವಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.